ಪವಿತ್ರ ಶ್ರೀಮದ್ ಭಗವದ್ಗೀತೆ, ಪವಿತ್ರ 4 ವೇದಗಳು, ಪವಿತ್ರ ಕುರಾನ್ ಶರೀಫ್, ಪವಿತ್ರ ಬೈಬಲ್, ಪವಿತ್ರ ಗುರು ಗ್ರಂಥ ಸಾಹಿಬ್, ಪವಿತ್ರ ಕಬೀರ್ ಸಾಹೇಬರ ವಾಣಿಯಲ್ಲಿ ಅಡಗಿರುವ ಗೂಢ ರಹಸ್ಯ ಅಂದರೆ ತತ್ವಜ್ಞಾನವನ್ನು ತಿಳಿಯಲು ದಯವಿಟ್ಟು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನ, ಸರ್ವಧರ್ಮಗಳ ಶಾಸ್ತ್ರಗಳ ಆಧಾರ ಸಹಿತ. ಮತ್ತು ಕಾಣುವುದೂ ಇಲ್ಲ, ಇಷ್ಟೊಂದು ಬೆಳೆಯುವುದು, ಆದರೆ ಅದು ಯೂಸ್ಲೆಸ್ ಆಗುವುದು. ಏಕೆಂದರೆ ನಾವು ಗೋಧಿ ಬಿತ್ತಿಲ್ಲ, ಗೊಬ್ಬರ ನೀರು ಹಾಕುತ್ತಲಿದ್ದೆವು. ಹೀಗೆ ಕೇವಲ ಈ ಯಜ್ಞಗಳನ್ನು ಮಾಡಿ ಇವರೇನು ಶಕ್ತಿಗಳನ್ನು ಪ್ರಾಪ್ತಿಸಿದರು, ಅವರಲ್ಲಿಯೂ ಸ್ವಲ್ಪ ಈ ಆಧ್ಯಾತ್ಮಿಕ ಶಕ್ತಿ ಬಂದು ಬಿಡುತ್ತದೆ, ಆದರೆ ಅದು ಯೂಸ್ಲೆಸ್ ಆಗಿರುತ್ತದೆ. ಈಗ ವಿಷ್ಣುವಿನ ಲೋಕಕ್ಕೆ ಹೋದನು. ವಿಷ್ಣುವಿನ ಉಪಾಸಕನಾಗಿದ್ದ. ಸಾಕ್ಷಾತ್ ವಿಷ್ಣುವೇ ಎಂದು ತಿಳಿದು ಅವನ ಮೂರ್ತಿಗೆ ಪ್ರಣಾಮವನ್ನು ಮಾಡುತ್ತಿದ್ದ. ಹಾಗಾಗಿ ಅವನ ಲೋಕಕ್ಕೆ ಹೋದ. ಆಗ ಅಲ್ಲಿ ವಿಷ್ಣುವು ಪರೀಕ್ಷಿಸಲು ಬಯಸಿದರು, ಅಂದರೆ ಇವನು ಸಫಲನಾಗುವನೋ ಅಥವಾ ಇಲ್ಲವೋ. ಅವನು ಹೇಳಿದ ವಿಷ್ಣುವು ಏನೆಂದರೆ, ನೀನು ಅಜಾಜಿಲ್ ತನ್ನ ವಚನದಿಂದ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿಸು, ಉತ್ಪನ್ನ ಮಾಡು, ನಿನ್ನಲ್ಲಿ ಅಷ್ಟು ಶಕ್ತಿ ಬಂದಿದೆ. ಅವನು ಹೇಳಿದ, ಭಗವಂತ ನಾನು ಹೇಗೆ ಮಾಡಬಲ್ಲೆ, ವಿಧಿಯನ್ನು ತಿಳಿಸು, ಅಂದರೆ ನೀನು ಹೀಗೆ ಹೇಳಿಬಿಡು, ನರಭವ. ಅವನು ಹೇಳಿದ, ನರಭವ. ಹೇಳುತ್ತಾರೆ, ಎದುರಲ್ಲಿ ಒಬ್ಬ ಯುವಕ ಹುಡುಗ 20-22 ವರ್ಷದವನು ಪ್ರಕಟನಾದ. ಮತ್ತು ವಿಷ್ಣು ಹೇಳಿದ ಏನೆಂದರೆ, ಇವನು ನಿನ್ನ ವಚನದ ಪುತ್ರನಾದನು, ನೋಡು ನಿನ್ನ ವಚನದಲ್ಲಿ ಇಷ್ಟು ಶಕ್ತಿ ಇದೆ ನಿನ್ನ ಭಕ್ತಿಯಲ್ಲಿ. ಮತ್ತು ನಂತರ ಹೇಳಿದರು, ಅಜಾಜಿಲ್ ಇವನಿಗೆ ಪ್ರಣಾಮ ಮಾಡು, ದೀರ್ಘದಂಡ. ಅಜಾಜಿಲ್ ಗರ್ವಿಷ್ಠನಾಗಿ ಹೇಳಿದ, ಅಂದರೆ ಮಾಡಲಾರೆ, ಇವನಂತೂ ನನ್ನ ಮಗನು. ಪುತ್ರನನ್ನು ಎಂದಾದರೂ ಪ್ರಣಾಮಿಸುತ್ತಾರೆಯೇ? ಅವಮಾನವಾಗುವುದು, ನಾಶವಾಗುವುದು ಗೌರವ. ಈಗ ವಿಷ್ಣು ಹೇಳಿದರು, ಪ್ರಣಾಮ ಮಾಡಿ ಋಷಿಗಳೇ. ಹೇಳಿದ, ಇಲ್ಲ ಮಗನಿಗೆ ಮಾಡಲಾರೆ. ಹೌದೇನು ಸೋದರ, ಇದು ಒಳ್ಳೆಯ ಕಥೆ ಆಯಿತು. ಈಗ ಪ್ರಣಾಮ ಮಾಡುವ ಉದ್ದೇಶವೇನು ಅಂದರೆ ನಮ್ಮ ಮನಸ್ಸು ನಿರ್ಮಲವಾಗಲಿ, ಅಹಂಕಾರ ನಾಶವಾಗಲೆಂದು. ಆದರೆ ಇಂದು ಕೂಡ ಅದು ಹಾಗೆಯೇ ಇದೆ. ಭಗವಂತನು ಯೋಚಿಸಿದ, ವಿಷ್ಣುವು ಅಂದರೆ ಇವನು ಗಳಿಸಿದಂತಹ ಪುಣ್ಯ ಸಂಪಾದನೆ ನಾಶವಾಗುವುದು ಅಯೋಗ್ಯನದು. ಮತ್ತು ಆಗ ಅವರೊಂದು ಉಪಾಯವನ್ನು ಯೋಚಿಸಿದರು. ಈಗ ಭಗವಂತನು ಎಲ್ಲಿ ಪರಮಾತ್ಮ ಕುಳಿತಿದ್ದರು ಅಂದರೆ ವಿಷ್ಣುರವರು, ಅವರ ಸೈಡಲ್ಲಿ ಒಂದು ಗೇಟ್ ಇತ್ತು ಮತ್ತು ಅದರ ಎತ್ತರ ಕಡಿಮೆ ಇತ್ತು. ಅದು ಹೀಗೆ ಗೋಲ್ ಗೋಲ್ ಥರ ಮಾಡಿದಂತಿತ್ತು, ಹೇಗೆಂದರೆ ಬಳ್ಳಿ ಇತ್ಯಾದಿ ಹಾಕಿದ ರೀತಿಯಲ್ಲಿ ಅದರ ಮೇಲಿನಿಂದ. ಮತ್ತು ಅದರಲ್ಲಿ ಹೀಗೆ ಬಾಗಿ ಹೋಗಬೇಕಾಗ್ತಿತ್ತು. ಆ ಹುಡುಗನಲ್ಲಿ ಹೇಳಿದನೆಂದರೆ, ಸರಿ ಮಗನೇ ನೀನು ಹೋಗು, ಅಲ್ಲಿ ನಿಂತುಕೋ, ಹೊರಗಡೆ ಆ ಕಡೆ ಅಲ್ಲಿ ಹೋಗು. ಆ ಹುಡುಗ ಗೇಟ್ನಿಂದ ಹೀಗೆ ಬಗ್ಗೆ ಹೊರಟು ದೂರ ಹೋಗಿ ನಿಂತುಕೊಂಡ. ಅಲ್ಲಿ ಇಲ್ಲಿಯ ಮಾತುಗಳನ್ನು ಹೇಳಿ ವಿಷ್ಣು ಅಂದರೆ, ಬಹಳ ಒಳ್ಳೆಯದು, ನೀನಂತೂ ಬಹಳಷ್ಟು ಸಂಪಾದನೆ ಮಾಡಿರುವೆ, ಬಹಳ ಭಕ್ತಿ ಮಾಡಿರುವೆ. ಹೇಳಿದ, ಹೌದು ಸ್ವಾಮಿ, ಬಹಳ ದಯೆ ಆಗಿದೆ, ಬಹಳ ಮಾಡಿರುವೆ. ಭಗವಂತ ಹೇಳಿದ, ಬಾ ನಿನಗೆ ಸ್ವರ್ಗದ ಸಂಚಾರ ತಿರುಗಾಟ ಮಾಡಿಸ್ತೇನೆ, ಬಂದುಬಿಡು ನನ್ನೊಡನೆ, ನಿನಗೆ ಸ್ವರ್ಗ ತೋರಿಸಿಕೊಂಡು ಬರುತ್ತೇನೆ. ಈಗ ಇದರಲ್ಲಿ ಆ ಹುಡುಗ ನಿಂತಿರುವನು. ಭಗವಂತ ವಿಷ್ಣು ಮುಕುಟ ಸಹಿತ ಮತ್ತು ಬಗ್ಗಿಕೊಂಡು ಹೀಗೀಗೆ ಆ ಗೇಟಿಂದ ಹೊರಟು ಬೇರೆ ಸೈಡಲ್ಲಿ ನಿಂತುಕೊಂಡರು ಮತ್ತು ಹೇಳಿದರು, ಬಂದುಬಿಡು ಅಜಾಜಿಲ್, ಸುತ್ತಾಡಲು ಹೋಗೋಣವಂತೆ. ಈಗ ಭಗವಂತ ಯೋಚಿಸಿದ, ಅಂದರೆ ಈ ಅಯೋಗ್ಯ ಸ್ವಾಭಾವಿಕವಾಗಿ ಇದರೊಳಗಿಂದ ಬಂದರೆ ನಾನು ಒಪ್ಪಿಕೊಳ್ಳುವೆನು. ಇವನು ಬಗ್ಗಿದ ಮತ್ತು ಇವನ ಈ ದುರ್ಗತಿಯಂತೂ ಆಗದು, ಅಂದರೆ ಭಕ್ತಿ ನಷ್ಟವಾಗದು. ಅವನು ಹೇಳತೊಡಗಿದ, ನಾನು ಎಲ್ಲವನ್ನೂ ತಿಳಿದಿರುವನು. ಅಜಾಜಿಲ್ ಹೇಳಿದ, ನೀನು ಮೋಸಗಾರನು, ಠಕ್ಕನು, ನನ್ನನ್ನು ಮೋಸಗೊಳಿಸಲಾರೆ. ನೀನು ಬಯಸ್ತಿರುವೆ ಅಂದರೆ ನಾನು ಹೀಗೆ ಬಗ್ಗಿಕೊಂಡು ಬಂದು ಬಿಡುವನು, ನೀನು ನಂತರ ನನ್ನನ್ನು ಗೇಲಿ ಮಾಡುವೆ ಅಂದರೆ ನೋಡಿದೆಯಾ, ಬಗ್ಗಿಸಿಬಿಟ್ಟೆ. ವಿಷ್ಣು ಹೇಳಿದ, ಅಯೋಗ್ಯನೇ, ನಾನು ಏನು ಯೋಚಿಸುತ್ತಿರುವೆ ಮತ್ತು ನೀನು ಏನು ಬುದ್ಧಿವಂತನಾಗುತ್ತಿರುವೇನು? ಹೇಳಿದ್ರು, ಬಂದು ಬಿಡು ಅಜಾಜಿಲ್. ಇಲ್ಲ, ನಾನು ಬರುವುದಿಲ್ಲ, ನಾನೆಲ್ಲ ಬಲ್ಲೆನು, ಹೀಗೆ ಹೇಳಿ ಹಾಗೆಯೇ ನಿಂತುಕೊಂಡ. ಈಗ ಇದು ಪರಮಾತ್ಮನ ಆದೇಶವಾಗಿತ್ತು, ಅವನ ವಿಧಾನವಿದೆ. ಅದೇ ಸಮಯ ಅವನ ಎಲ್ಲ ಸಂಪಾದನೆ ಕ್ಯಾನ್ಸಲ್ ಆಗೋಯ್ತು. ಈಗ ಹೋಗು, ಕತ್ತೆಯಾಗು ಅಯೋಗ್ಯನೇ. बेअदबी भावनी साहब के ताही अजाजील की बंदगी पलबाही बहाई. ಅದೇ ಸಮಯ ಅವನ ಪ್ರಕಾಶಭರಿತ ಶರೀರವಾಗಿತ್ತು, ಅವನದು ಪ್ರಕಾಶಿತ ದೇವತೆಗಳಂತೆ. ಅದೇ ಸಮಯ ಅದು ನಾಶವಾಯಿತು, ಕಪ್ಪು ಮುಖವಾಯಿತು, ಮೃತ್ಯುವನ್ನು ಪ್ರಾಪ್ತಿಸಿದನು ಅವನು ಮತ್ತು ಕತ್ತೆ ಯೋನಿಯಲ್ಲಿ ಹೋದನು. ಹಾಗಾಗಿ ಪುಣ್ಯಾತ್ಮರೇ ಹೇಳ್ತಾರೆ, जय गोपाल दंडवत कर और चाहे पैरा पड़ प्रणाम पर दुआ करो दिल पाक से, वो है असला असली इस्लाम. ಹೀಗೆ ಬೇರೆಯವರನ್ನು ನೋಡಿ ಅಡ್ಡ ಬೀಳುವುದರಿಂದ ಇದು ಸಾಧನೆ ಆಗದು, ತಮ್ಮದು. ಹೃದಯ ಪೂರ್ವಕ ಮಾಡಬೇಕು ಮತ್ತು ವಿನಮ್ರತೆಯಿಂದೊಡಗೂಡಿ ಇರಬೇಕು. ಅಂದರೆ ಈ ಮಣ್ಣಿನ ದೇಹ ಏನಾಗುವುದೋ, ಈ ಮಣ್ಣಿನಿಂದ ಒಂದೊಮ್ಮೆ ಸರಿಯಾಗಿ ಲಾಭ ಪಡೆದರೆ
ಈ ಭಕ್ತಿ ಮತ್ತು ಕರ್ಮವು ಎಲ್ಲವೂ ಶುಭಕರವಾಗುವುದು. ಇಲ್ಲವೆಂದಾದರೆ ಇದನ್ನು ಸ್ಮಶಾನದಲ್ಲಿ ಸುಟ್ಟು ಬಿಡುವರು. ಇದನ್ನು ಗುರುತಿಸಲಾಗದು. ಅಂದರೆ ಯಾರದು ಬೂದಿ ಯಾವುದಾಗಿದೆ ಮತ್ತು ಕತ್ತೆಗಳು ಹೊರಳಾಡುವುವು ಇದರ ಮೇಲೆ. ಇದು ಎಲ್ಲಕ್ಕಿಂತ ಅಮೂಲ್ಯವಾದ ಮಣ್ಣಾಗಿದೆ ಮತ್ತು ಇದರಿಂದ ನಾವು ಭಗವಂತನನ್ನು ಪಡೆಯಬಹುದು. धर्म तो दस के नहीं, दस के तीनों लोके, खैरायत में खैर है कीजे आत्म पोखे। धर्म बिना ऐसा नरा जैसे बांझ नारे, बिना दिया पावे नहीं ही सुनहा भवे गंवार। साधु संत से नहीं और करी न अन की साट, कुत्का बैठा कमर में हो गया 12 बाटे। धर्म बिना धापे नहीं ये सभी प्राण परपंच, आस बिरानी क्यों करे तन दिया हो तो संच। एक यज्ञ है धर्म की, दूजी यज्ञ है ध्यान, तीजी यज्ञ हवन की, चौथी यज्ञ परिणाम। 4 वेद का मूल सुन ये सब संवेद संगीत, बलि को ये चारों करी 52 उतरे प्रीत। दान किए देही में लाए नर स्वरूप निर्वाण, बूक बाकला देते ही चकवे भय निशान। राजा की बांधी होती है रोटी देत हमेश, चक्र भय दहु दिशा जीते जंग नरेश। इंद्र भय है धर्म से यज्ञ है आद जुगाद, शंख पचायन जद बजे है पंच 81 साधु। दान वित समान है ये टोपी को पीन टूक, या से लघु और क्या कहूँ साग पतर गई भूख। दान दिया ददीची को 500 धनक ध्यान, 3300 कुर्निस करें होगे पद परवान। पीतांबर को पाड़ के द्रौपदी दी ने ली रे, अंधे को पीन कसी धनी कबीर बधाए चीर। दान ज्ञान प्रणाम कर होम जो कर है हेत, यज्ञ 5वीं तुझे कहूँ ये ध्यान कमल सुर सेत। धर्म कर्म जग कीजिए कुएं बाय तालाब, इच्छा अस्तल स्वर्ग सुर सब पृथ्वी का रावे। भूख्या भोजन देते हैं कर्म जग जो नारे, 100 गज फीलों चढ़त हैं पालकी कंद कहारे। कुएं बाय तालावड़ी ये बाग बगीचे फूले, इंद्र लोगन कीजिए ये परे हिंदोलों झूले। जति सती इंद्री दमन ये बिन इच्छा बाटंते, काम देनु कल्प वृक्ष पद तास बार दूजनते। स्वर्ग नंदनी दरबंध है बिन इच्छा जो नारे, गण गंधर्व और मुनि जन 3 लोक अधिकार। पति भरता नारी घरों आन पुरुष नहीं ने, अपने पति की बंदगी ही दुर्लभ दर्शन ये। माता मुक्त सुनीति सी मैना सी पुरकारे, फकर फरीद फिकर लगा कोप कल्प दीदार। ऐसी जननी माता सत जो पुत्र देत उपदेश, और नार विचारणी यो भाकत है शेष। जिन पुत्र ने यज्ञ करी ये कर पिंड पर दान पुराण, नाहक जग में अवतरे उनसे निका स्वान।
गोरख योगी ज्ञान यज्ञ करी तत्वेता तरबीत सतगुर से भेंटा भया फिर हो गए शब्द अतीत सेव सम्मन यज्ञ करी शीश भेंट कर दीन सतगुरु मिले कबीर से शीश चढ़े फिर सीन कबीर यज्ञ जैसी करी ऐसी करे न कोई 9 ಲಕ್ಷ ಬೊಡ್ಡಿ ವಿಸ್ತರಿ ಕೇಸೋ ಹೋವೆ. ಈಗ ಪುಣ್ಯಾತ್ಮರೇ ಪರಮಾತ್ಮ ನಮಗೆ ಹೇಳ್ತಾರೇನೆಂದ್ರೆ ಧರ್ಮ ತೋ ದಸ್ಕ ತೀನು ಲೋಕ್ और खैर आए तुम्हें खैर है कीजिए आत्मपोख. ಈಗ ಇದರಲ್ಲಿ ಬಹಳಷ್ಟು ಪ್ರಮಾಣ ನೀಡಿದ್ದಾರೆ. ಇವುಗಳಲ್ಲಿ ಬಹಳಷ್ಟು ಗೂಢ ರಹಸ್ಯವಿದೆ. ಏನು ಹೇಳಿದ್ದಾರೆಂದರೆ, ಈಗ ಸತ್ಯ ಸಾಧನೆ ನಿಮ್ಮ ಬಳಿ ಇಲ್ಲ ಮತ್ತು ನೀವು ಈ ಧರ್ಮಯಜ್ಞವನ್ನು ಕೂಡ ಮಾಡುತ್ತೀರಿ. ಆ ಧರ್ಮಯಜ್ಞದ್ದು ಕೂಡ ಫಲ ತಮಗೆ ಬಹಳಷ್ಟು ಸಿಗುತ್ತದೆ. ಮತ್ತು ಆ ಧರ್ಮವನ್ನು ಹೇಗೆ ಮಾಡುವುದು? ಬಿನ್ ಇಚ್ಛಾ ಜೋ ದೇತ ಹೈ ಸೋ ದಾನ್ ಕಹಾವೆ और फल बाचे नीतास का अमरापुर जावे. ಈಗ ಅಂತೆಯೇ ತಾವು ಇಲ್ಲಿಗೆ ಬರುತ್ತೀರಿ ಮತ್ತು ಇದೊಂದು ಹಾಸ್ಪಿಟಲ್ ಆಗಿದೆ. ಜನ್ಮ ಮರಣದ ರೋಗ ನಿವಾರಿಸುವಂಥದ್ದು. ಮತ್ತು ದಾಸ ಇಲ್ಲಿಯ ಡಾಕ್ಟರ್ ಆಗಿದ್ದಾನೆ, ಪರಮಾತ್ಮನ ಹಾಸ್ಪಿಟಲ್ನ ನೌಕರನು. ಮತ್ತು ತಾವುಗಳು ಇಲ್ಲಿ ಬರುತ್ತಲೇ ಇಲ್ಲಿ ಏನು ಮಾಡಲಾಗಿದೆ ಅಂದರೆ, ಗ್ಲೂಕೋಸನ್ನು ಏರಿಸುವ ಕ್ರಮವನ್ನು ಆಟೋಮೆಟಿಕ್ ಮಾಡಿಡಲಾಗಿದೆ. ಯಾರಿಲ್ಲಿ ಬಂದರೂ ಅವರಿಗೆ ಇಲ್ಲಿ ಟ್ರೀಟ್ಮೆಂಟ್ ಪ್ರವೇಶ ಮಾಡುತ್ತಲೇ ಶುರು ಆಗುತ್ತದೆ ಹೊರದು. ಹಾಗೆಯೇ ಬೇರೆ ಯಾರಾದರೂ ಬಂದರೆ ಅವನದು ಟ್ರೀಟ್ಮೆಂಟ್ ಪ್ರಾರಂಭವಾಗುತ್ತದೆ. ಹೇಗೆಂದರೆ, ಬರುತ್ತಲೇ ಅವನಿಗೆ ಭೋಜನವನ್ನು ಮಾಡಿಸುತ್ತಾರೆ, ಚಹಾ ನೀರು ಕೊಡುತ್ತಾರೆ, ಕುಳಿತುಕೋಸುವುದರ ಜ್ಞಾನ ತಿಳಿಸಲು ಪ್ರಾರಂಭಿಸುತ್ತಾರೆ. ಯಾರ ಬಳಿಯೂ ಕುಳಿತಿರಲಿ, ಇಲ್ಲಿ ಬೇರೆ ಮಾತಂತೂ ಇಲ್ಲವೇ ಇಲ್ಲ. ಎಲ್ಲ ಮಕ್ಕಳನ್ನು, ಪರಮಾತ್ಮನ ಪ್ರೀತಿಯ ಆತ್ಮಗಳನ್ನು ಈ ದಾಸನು ಈ ಅಮೃತದಿಂದ ತುಂಬಿಸಿಟ್ಟಿದ್ದಾನೆ, ಚೆನ್ನಾಗಿ ಎಲ್ಲವನ್ನೂ ಒಳ್ಳೆಯ ರೀತಿಯಲ್ಲಿ. ಮತ್ತು ಅವರು ತಕ್ಷಣವೇ ಅವರ ಸ್ವಭಾವವಾಗಿದೆ, ಬರುತ್ತಲೇ ಅವನಿಗೆ ಜ್ಞಾನವನ್ನು ತಿಳಿಸಲು ಪ್ರಾರಂಭಿಸುತ್ತಾರೆ. ಆ ಅಮೃತವನ್ನು ಅವನ ಕಿವಿಗಳ ಮಾಧ್ಯಮದಿಂದ ಹಾಕಲು ಪ್ರಾರಂಭಿಸುತ್ತಾರೆ. ಆ ಜ್ಞಾನಯಜ್ಞದ ಫಲ ಅವನಿಗೆ ಪ್ರಾರಂಭವಾಗುತ್ತದೆ. ಮತ್ತು ಭಗವಂತನಿಗೆ ನೈವೇದ್ಯ ಅರ್ಪಿಸುತ್ತಾರೆ ಪ್ರತಿದಿನ ಇಲ್ಲಿ. ಅದರಲ್ಲಿ ಉಳಿದಂತಹ ಅನ್ನವನ್ನು ಯಾರು ಇಲ್ಲಿ ತಿನ್ನುತ್ತಾರೋ ಅವರದು ಪುಣ್ಯ ಪ್ರಾರಂಭವಾಗುತ್ತದೆ. ಮತ್ತೆ ಯಾರು ಉಪದೇಶವನ್ನು ಪಡೆಯಲು ಬರುತ್ತಾರೆ ಅವರು ದೀರ್ಘದಂಡ ಪ್ರಣಾಮ ಆಟೋಮ್ಯಾಟಿಕಲಿ ಕ್ರಮ ಮಾಡಿಡಲಾಗಿದೆ. ಗ್ಲೂಕೋಸ್ ಖಂಡಿತವಾಗಿ ಏರುತ್ತದೆ ಇಲ್ಲಿ. ಮತ್ತು ನಂತರ ವ್ಯಕ್ತಿ ಸ್ವಾಭಾವಿಕವಾಗಿ, ಏಕೆಂದರೆ ಇದುವರೆಗೆ ಇಷ್ಟಂತೂ ಆಸ್ತಿ ಇದೆ, 10 ರೂಪಾಯಿ 2 ರೂಪಾಯಿ ಅವಶ್ಯವಾಗಿ ದಾನ ಮಾಡುವ ಪ್ರಯತ್ನ ಮಾಡುತ್ತಾನೆ. ಹೀಗಾಗಿ ಯಜ್ಞ ಪ್ರಾರಂಭವಾಯಿತು, ಗ್ಲೂಕೋಸ್ ಸ್ಟಾರ್ಟ್ ಆಯಿತು ಅವನದು. ನಂತರ ದರ್ಶನವನ್ನು ಮಾಡಲು ಬರುತ್ತಾನೆ, ಆಶೀರ್ವಾದ ಪರಮಾತ್ಮನದು. ಈ ದಾಸನ ಮಾಧ್ಯಮದಿಂದ ಕಬೀರ ಭಗವಂತನ ಶಕ್ತಿಯನ್ನು ಪ್ರವೇಶ ಮಾಡಿಸಲಾಗುತ್ತದೆ. ಮತ್ತು ನಂತರ ಈ ಒರಿಜಿನಲ್ ಕ್ಯಾಪ್ಸುಲ್ಗಳು ಅಂದರೆ ಜಪದ ಮಂತ್ರಗಳನ್ನು ಹೇಳಲಾಗುತ್ತದೆ. ಮತ್ತು ಈ ಪ್ರಕಾರದಿಂದ ತಮ್ಮ ಕಲ್ಯಾಣವಾಗುವುದು. ಈಗ ಏನು ಹೇಳುತ್ತಿದ್ದಾರೆ ಅಂದರೆ, ಹೀಗೇನೆ ಇದರಲ್ಲಿ ಹಲವು ಪ್ರಕಾರದ ಉದಾಹರಣೆಗಳನ್ನು ನೀಡಿದ್ದಾರೆ. ಅಂದರೆ ಏನು ವಾಣಿಯನ್ನು ತಮಗೆ ಕೇಳಿಸಿರುವನು ಈ ದಾಸನು. ಇದನ್ನು ತಿಳಿಯುವುದು ಯಾವುದೇ ಮಕ್ಕಳಾಟವಲ್ಲ. ಇದಂತೂ ಪರಮಾತ್ಮನು ಕೃಪೆಯನ್ನು ತೋರಿ ಯಾರ ಜ್ಞಾನ ಯೋಗವನ್ನು ತೆರೆಯುವರೋ ಅವನೇ ಈ ಜ್ಞಾನವನ್ನು ಪ್ರಭುವಿನ ಕೃಪೆಯಿಂದ ತಿಳಿಸಬಹುದು. ಈಗ ಪುಣ್ಯಾತ್ಮರೇ, ಅಂತೆಯೇ ನಾನಕರು ಇದ್ದರು. ಶ್ರೀ ನಾನಕ ಸಾಹೇಬರಿಗೆ ಪರಮಾತ್ಮ ಸಿಕ್ಕಿದ್ದರು ಮತ್ತು ಅವರಿಗೆ ಸತ್ಯನಾಮವನ್ನು ನೀಡಿದ್ದರು. ಮತ್ತವರಿಗೆ ಈ ಆದೇಶವನ್ನು ನೀಡಿದ್ದರು, ಅಂದರೆ ಈ ನಾಮವನ್ನು ತಾವು ಈಗಲೇ ಯಾರಿಗೂ ನೀಡುವಂತಿಲ್ಲ. ಮತ್ತು ಆ ಸಮಯದಲ್ಲಿ ಪರಮಾತ್ಮನ 64 ಲಕ್ಷ ಶಿಷ್ಯರಿದ್ದರು. ಪರಮೇಶ್ವರರು ಕೂಡ 5 ಮಂತ್ರಗಳನ್ನು ನೀಡುತ್ತಿದ್ದರು. ತಮಗೆ ನೀಡಿದ್ದರಲ್ಲಿ 7 ಮಂತ್ರಗಳಿವೆ. ಮೊದಲ ಮತ್ತು ಕೊನೆಯದನ್ನು ಬಿಟ್ಟು ಮಧ್ಯದ್ದು ಕಬೀರ್ ಸಾಹೇಬರು ನೀಡುತ್ತಿದ್ದರು. ಸತ್ಯನಾಮವನ್ನು ಯಾರಿಗೂ ನೀಡಿರಲಿಲ್ಲ. ಮತ್ತು ಧರ್ಮದ ಉದಾಹರಣೆಯನ್ನು ನೀಡಿದರು ದಾತನು. ಸ್ವತಃ ಬಟ್ಟೆಯನ್ನು ನೇಯುತ್ತಿದ್ದರು ಕಬೀರ ಪರಮಾತ್ಮ. ಮತ್ತು ಬಟ್ಟೆ ನೇಯುವುದರಿಂದ ಕೂಲಿಯೇನು ಬರುತ್ತಿತ್ತು. ಅದರಲ್ಲಿ ತನ್ನ ಮನೆಗಾಗಿ ಎಷ್ಟು ಅವಶ್ಯಕ ಸಾಮಗ್ರಿ ಬೇಕಾಗುತ್ತಿತ್ತು ಅದನ್ನು ತಂದು ಬಾಕಿ ಎಷ್ಟೇ ಹಣ ಉಳಿಯಲಿ ಅದನ್ನು ಪುಣ್ಯದಲ್ಲಿ ಧರ್ಮದಲ್ಲಿ ತೊಡಗಿಸುತ್ತಿದ್ದರು. ನಮಗಾಗಿ ಅದೊಂದು ಉದಾಹರಣೆಯನ್ನು ಎದುರುಗಿಟ್ಟು ಹೋದರು. ಅಂದರೆ ನೀವು ಹೀಗೆ ಮಾಡುತ್ತಾ ಇರಿ. ಮತ್ತು ಈ ಮಧ್ಯದ ಪೀಳಿಗೆ ತನಕ ತಮ್ಮನ್ನು ತರಬೇಕಾಗಿತ್ತು. ಈಗ ನಾನಕ್ ಸಾಹೇಬರಿಗೂ ಕೂಡ ಪರಮಾತ್ಮನು ಇದೇ ಫಾರ್ಮುಲಾವನ್ನು ಹೇಳಿದ್ದರು. ಅಂದರೆ ತಮ್ಮ ಸಂಪರ್ಕದಲ್ಲಿ ಯಾರೇ ಬರಲಿ ಅವರಿಗೆ ಧರ್ಮದ ಮಾರ್ಗವನ್ನು ಹೇಳಬೇಕು. ಮತ್ತು ಈ ಧರ್ಮದಿಂದ
ಹೇಗೆಂದರೆ ಎಲ್ಲಕ್ಕಿಂತ ಹೆಚ್ಚು ಧಾರ್ಮಿಕತೆ ಏನಿದೆ ಭೋಜನದ್ದು, ಅದು ಸಿಖ್ ಧರ್ಮದೊಳಗಿದೆ. ಯಾವುದೇ ಗುರುದ್ವಾರದಲ್ಲಿ ತಾವು ಹೋದರೆ ತಮಗೆ ಯಾವ ಹಣದ ಖರ್ಚಿಲ್ಲ. ತಮಗೆ ಫ್ರೀ ಭೋಜನ ದೊರಕುವುದು, ದಾನದಕ್ಷಿಣೆ ತಾವು ನೀಡಿ ಅಥವಾ ನೀಡಿದಿರಿ. ಮತ್ತು ಎಷ್ಟೇ ಸಂತರಾಗಿದ್ದಾರೆ, ಗುರು ಆಗಿದ್ದಾರೆ, ಇವರ 10 ಗುರುಗಳು ಕೂಡ ಇವರೆಲ್ಲರೂ ಅನ್ನದಾಸೋಹವನ್ನೇ ಮಾಡಿಸುತ್ತಿದ್ದರು. ಮತ್ತು ಅವರ ಬಳಿ ಮಂತ್ರವಂತೂ ಇರಲಿಲ್ಲ. ಅವರು ಧರ್ಮ ಯಜ್ಞವನ್ನು ಮಾಡಿಸುತ್ತಿದ್ದರು. ಎಲ್ಲ ಭಕ್ತರು ಬರುತ್ತಿದ್ದರು ಮತ್ತು ವಾಹೆಗುರು ವಾಹೆಗುರು ಎಂದು ಹೇಳುತ್ತಿದ್ದರು. ವಾಹೆಗುರುವಿನ ಅರ್ಥವಾಗುತ್ತದೆ ಪೂರ್ಣ ಪರಮಾತ್ಮ. ಮತ್ತು ಪರಮಾತ್ಮನ ವಾಣಿಯನ್ನೂ ಕೂಡ ಓದುತ್ತಿದ್ದರು. ಅದರಿಂದ ಜ್ಞಾನಯಜ್ಞ ಆಗುತ್ತಿತ್ತು. ಭಂಡಾರದಿಂದ ಧರ್ಮಯಜ್ಞವಾಗುತ್ತಿತ್ತು. ದೀರ್ಘದಂಡ ಪ್ರಣಾಮ ಮಾಡುತ್ತಾರೆ, ಶಿರಭಾಗಿಸುತ್ತಾರೆ. ಇದರಿಂದ 3ನೇ ಯಜ್ಞ ಆಗುತ್ತದೆ. ಈ 3 ಯಜ್ಞಗಳನ್ನು ಅವರು ಮಾಡುತ್ತಿದ್ದರು. ಮತ್ತು 4ನೇ ಯಜ್ಞ ಈ ಧ್ಯಾನ, ಭಗವಂತನಲ್ಲಿ ಶ್ರದ್ಧೆ ಇದ್ದೇ ಇರುತ್ತದೆ. ಹೀಗೆ ಆ ಯಜ್ಞಗಳಿಂದಲೂ ಇಂತಹ ಸ್ವಲ್ಪ ಶಾಂತಿ ಲಭಿಸುತ್ತದೆ. ಅಂದರೆ ಆ ಸ್ವಲ್ಪ ಬ್ಯಾಟರಿ ಚಾರ್ಜ್ ಆಗುತ್ತದೆ ಮತ್ತು 1-2 ಮನುಷ್ಯ ಜೀವನವೂ ಸಿಗಬಹುದು, ಅಧಿಕವಲ್ಲ. ಅವರಿಗೆ ಸಿಗಬಹುದು ಯಾರು ಮೊದಲು ಪರಮಾತ್ಮನ ಶರಣದಲ್ಲಿ ಅಥವಾ ಪರಮಸಂತನ ಶರಣದಲ್ಲಿ ಬಂದು ಎಂದಾದರೂ ಭಕ್ತಿಯನ್ನು ಮಾಡಿಟ್ಟಿದ್ದರೆ. ನಿಜವಾದ ಈ ಮಂತ್ರದ್ದು ಹೇಗೆಂದರೆ, ಇವುಗಳಲ್ಲಿನ 5 ಮಂತ್ರಗಳನ್ನು ನೀಡಲಾಗುತ್ತಿತ್ತು. ಇವುಗಳಿಂದಲೂ ಮನುಷ್ಯ ಜೀವನ ತಮಗೆ ಸಿಗುತ್ತಲಿರುತ್ತಿದ್ದವು ಮತ್ತು ಆಶೀರ್ವಾದದಿಂದಲೂ ತಮಗೆ ಪರಮಾತ್ಮನು ಭಕ್ತಿಯುಕ್ತ ಮಾಡಿಟ್ಟಿದ್ದರು 600 ವರ್ಷಗಳ ಮೊದಲು. ಈಗ ಅದೇ ಆತ್ಮಗಳಾಗಿವೆ. ಕೆಲವು ಸಿಖ್ ಧರ್ಮದಲ್ಲಿ, ಕೆಲವು ಹಿಂದೂ ಧರ್ಮದಲ್ಲಿ, ಕೆಲವು ಮುಸಲ್ಮಾನ ಧರ್ಮದಲ್ಲಿ, ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ ಈ ಕಾಲನು. ಆ ಕಾರಣದಿಂದ, ಅಂದರೆ ಅವರು ಧರ್ಮ ಮಾಡುವುದರಿಂದ ಅವರ ಏನು ಸಾಂಸಾರಿಕ ಖರ್ಚಿತ್ತು ಅದು ಆ ಧರ್ಮದಿಂದ ನಡೆಯುತ್ತಿತ್ತು. ಮತ್ತು ಮಂತ್ರಗಳ ಸಂಪಾದನೆ ಏನಿತ್ತು ಪರಮೇಶ್ವರನ ಶರಣದಲ್ಲಿದ್ದು ಅವರು ಮಾಡಿದ್ದು ಅದು ಸುರಕ್ಷಿತವಾಗಿತ್ತು. ಅದರಿಂದ ಮನುಷ್ಯ ಜೀವನ ಲಭಿಸುತ್ತಿತ್ತು. ಹಾಗಾಗಿ ಈ ಮಧ್ಯದ ಪೀಳಿಗೆ ತನಕ ತಮ್ಮನ್ನು ತರುವ ಉದ್ದೇಶವಾಗಿತ್ತು ಪರಮಾತ್ಮನದು ಈ ಲೀಲೆಯನ್ನು ಮಾಡಿ. ಈಗ ಇದರಲ್ಲೇನು ಹೇಳಲಾಗಿದೆ, ಇವುಗಳಲ್ಲಿ ಬಹಳ ಆಳವಾದ ಮಾತುಗಳಿವೆ. ಅವುಗಳನ್ನೀಗ ಪೂರ್ಣಗೊಳಿಸಲು ಆಗದು. ಈಗ ತಿಳಿಸದೇ ಇದ್ದರೂ ನಂತರ ತೊಂದರೆ ಆಗುವುದು. ಈಗ ನಾವು ಇಷ್ಟೇ ಹೇಳಬಯಸುತ್ತೇವೆ. ಈಗಲೇ ತಮಗೇನು ಹೇಳಲಾಗಿತ್ತು, ಅಂದರೆ ತಮಗೆ ಇಲ್ಲಿಯವರೆಗೆ ಧರ್ಮ ಭಂಡಾರಗಳ ಏನು ಈ ಪರಂಪರೆ ಆಗಿತ್ತು, ಇದು ಇದಕ್ಕಾಗಿಯೇ ಇತ್ತು. ಏಕೆಂದರೆ ಇದರಿಂದ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ಆದರೆ ನಿಜವಾದ ಮಂತ್ರ ಸಿಗದಿದ್ದರೆ, ಬೇಕಾದರೆ ತಮಗೆ 1,00,000 ಮನುಷ್ಯ ಜೀವನ ಲಭಿಸಿದರೂ ದುರ್ಗತಿಯಂತೂ ಆಗುವುದು. ಏಕೆಂದರೆ ಆ ಮಂತ್ರಗಳ ಹೊರತು ಮೋಕ್ಷವೂ ಆಗದು. ಹಾಗಾಗಿ ಪರಮಾತ್ಮನು ಈ ಕೃಪೆ ಮಾಡಿದ್ದಾರೆ ತಮ್ಮ ಮೇಲೆ. ಎಂದರೆ ಈ ಮಾರ್ಗ ಹೇಳಿದರು ಮತ್ತು ತಮ್ಮನ್ನು ಕಲಿಯುಗದ ಈ ಭಕ್ತಿ ಕಾಲದ ತನಕ ಕರೆತಂದರು. ಈಗ ಪುಣ್ಯಾತ್ಮರೇ, ಇದರಲ್ಲೊಂದು ಪ್ರಸಂಗ ಬಂದಿದೆ. ಪತಿ ಭರ್ತಾ ನಾರಿ ಘರೋ ಆನ್ ಪುರುಷ ನೈನೇ अपने पति की बंदगी ये दुर्लभ दर्शन ए. ಈಗ ಸಾಧನೆಯನ್ನು ಮಾಡುವ ಸಮಯದಲ್ಲಿ ನಾವು ತಮ್ಮ ಪರಮಾತ್ಮನನ್ನು ಸಂಬಂಧಿಸಿ ಪತಿವ್ರತೆ ಆಗಬೇಕಾಗಿದೆ. ನಾವು ಪತಿವ್ರತೆ ಪದವಿಯಿಂದ ಬೀಳುವುದರಿಂದ ಕಾಲನ ಜಾಲದಲ್ಲಿ ಸಿಲುಕಿಕೊಂಡೆವು. ಸತ್ಯಲೋಕದೊಳಗೆ ನಾವು ನಮ್ಮ ಪರಮಾತ್ಮನನ್ನು ಬಿಟ್ಟು ಈ ನಕಲಿ ಭಗವಂತ ಕಾಲನನ್ನು ಬಯಸಲು ತೊಡಗಿದೆವು. ಮತ್ತು ಆ ಭಯಂಕರ ತಪ್ಪಿನ ದುಷ್ಪರಿಣಾಮವನ್ನು ಇಂದು ನಾವು ಅನುಭವಿಸುತ್ತಿದ್ದೇವೆ. ಈಗ ನಾವು ಅಲ್ಲಿಗೆ ಹೋಗಬೇಕಾದರೆ ಅದೇ ಸ್ಥಿತಿಯಲ್ಲಿ ಪುನಃ ಬರಬೇಕಾಗುವುದು. ಕಾಲನಿಂದ ಮನಸ್ಸನ್ನು ಸರಿಸಬೇಕು. ಇಲ್ಲಿಯ ಪ್ರತಿಯೊಂದು ವಸ್ತು ಕಾಲನದು. ಏನೇ ಈ ನಾಶ ಹೊಂದುವ ಆಟಿಕೆಗಳಿವೆ, ನಮ್ಮಲ್ಲಿ ಇವುಗಳ ಇಚ್ಛೆ ನಾಶವಾಗಬೇಕಾಗುವುದು. ಹಾಗಂತೂ ಭಗವಂತ ಏನು ಕೊಡುವನೋ ಅದು ಒಳ್ಳೆಯದೇ. ನಾವು ಇಲ್ಲಿ ಟೈಮ್ ಪಾಸ್ ಮಾಡೋ ತನಕ ಅವನು ಕಾರ್ ಕೊಡಲಿ, ಬಂಗ್ಲೆ ಕೊಡಲಿ, ಕೊಡದಿರಲಿ, ಮಗಳನ್ನು ಕೊಡಲಿ, ಕೊಡದಿರಲಿ, ಯಾವ ತೊಂದರೆಯೂ ಇಲ್ಲ. ಅವನು ನಮ್ಮ ಹಿತಕ್ಕಾಗಿ ಏನು ಮಾಡಬೇಕೋ ಅವನದನ್ನು ತಮಗಾಗಿ ಮಾಡಿಯೇ ಮಾಡುವನು ಭಗವಂತ. ಏಕೆಂದರೆ ಯಾವಾಗ ರೋಗಿಯು ಡಾಕ್ಟರ್ ಬಳಿ ಹಾಸ್ಪಿಟಲ್ಗೆ ತಲುಪುತ್ತಾನೆ ಮತ್ತು ಅಲ್ಲಿ ರೋಗಿಯದೇನೂ ನಡೆಯದು, ಡಾಕ್ಟರ್ನದು ನಡೆಯುವುದು, ಏನು ಅವನು ಮಾಡುವನು ಅವನ ಹಿತಕ್ಕಾಗಿ, ಅದು ಸರಿಯಾಗಿರುವುದು. ಅದೇ ರೀತಿ ಈಗ ತಾವು ಬಂದಿರಿ ಪರಮಾತ್ಮನ ಹಾಸ್ಪಿಟಲ್ಗೆ ತಮ್ಮ ಜನ್ಮ ಮರಣದ ರೋಗ ನಿವಾರಿಸಲಿಕ್ಕಾಗಿ. ಏನು ತಮ್ಮ ಹಿತದಲ್ಲಿ ಇರುವುದೋ ಅದೇ ಆಗುವುದು. ರೋಗಿಯಂತೂ ಗೊತ್ತಿಲ್ಲ ಏನೇನು ಡಿಮಾಂಡ್ ಮಾಡುವನು, ನನಗೆ ಆ ವಸ್ತುವನ್ನು ಕೊಡಿ ತಿನ್ನಲು. ಈಗ BP ಹೈ ಇದ್ದು ಮತ್ತು ಹಲ್ವಾ ಕೇಳುತ್ತಾನೆ ದೇಶಿ ತುಪ್ಪದ್ದು. ಆಗ ಡಾಕ್ಟರ್ ಎಲ್ಲವೂ ಮಾಡುವುದಿಲ್ಲ. ಏಕೆಂದರೆ ಹಾಗಂತದ್ದು ಬಹಳ ಒಳ್ಳೆಯದು, ಬಯಕೆಯೂ ಇದೆ, ನೋಡಿದ ಬಳಿಕ ಮನಸ್ಸಾಗುತ್ತದೆ ತಿನ್ನಲು. ಆದರೆ ಇಲ್ಲ, ಅವನಿಗದು ವಿಷವಾಗಿದೆ. ಹೀಗೆಯೇ ಏನು ಡಿಮಾಂಡನ್ನು ತಾವು ಮಾಡುವಿರಿ. ಒಂದೊಮ್ಮೆ ತಾವು ಮೋಕ್ಷವನ್ನು ಬಯಸುವುದಾದರೆ ಮತ್ತು ಕಾಲನ ಜಾಲದಲ್ಲಿಯೇ ಇದ್ದು ಇಲ್ಲಿ ಸಾಯಲು ಬಯಸ್ತಿರುವರಾದರೆ ತಿನ್ನು ಹಲ್ವಾ. ಇಲ್ಲವೆಂದಾದರೆ ಸೋದರ, ಮೋಕ್ಷವನ್ನು ಬಯಸುವುದಾದರೆ, ರೋಗ ನಿವಾರಣೆಯನ್ನು ಬಯಸುವುದಾದರೆ ನಮ್ಮ ಲೆಕ್ಕಾಚಾರದ ಅನುಸಾರ ತಿನ್ನಿಸುವೆವು. ನಿಮಗೇನು ತಿನ್ನಿಸಬೇಕಾಗುವುದೋ ಪರಮಾತ್ಮ ಅದನ್ನೇ ನೀಡುವನು. ನಾವು ಕಾಲನ ಜಾಲದಲ್ಲಿ ಸಿಲುಕಿದ್ದೇವೆ. ಪತಿವ್ರತೆ ಪದವಿಯಿಂದ ಬಿದ್ದ ಕಾರಣ
ಮತ್ತು ನಂತರ ನಾವು ಈಗ ನಮ್ಮ ಪರಮಾತ್ಮನನ್ನು ಸಂಬಂಧಪಟ್ಟಂತೆ ಅದೇ ಸ್ಥಿತಿಯಲ್ಲಿ ಬರಬೇಕಾಗುವುದು. ಅಂದರೆ ಹೇಗೆ ಬರಬೇಕಾಗುವುದು? ನಾವು ನಮ್ಮ ಕಬೀರ ಪರಮಾತ್ಮ ಒಬ್ಬರನ್ನು ಹೊರತು ಯಾವುದೇ ದೇವತೆಯ ಎದುರಲ್ಲಿ ಯಾವುದೇ ಡಿಮಾಂಡ್ ಮಾಡಬಾರದು. ತಮ್ಮ ಮನೆಯದ್ದು, ಸುಖದ್ದು, ಯಾವುದೇ ಸೌಕರ್ಯದ್ದು ಆಗಲಿ. ಪತಿವೃತೆ ಸ್ತ್ರೀ ಏನಿರುತ್ತಾಳೆ, ಅವಳು ತನ್ನ ಪತಿಯನ್ನು ಬಿಟ್ಟು ಅನ್ಯ ವ್ಯಕ್ತಿ ಬೇಕಾದರೆ ಅವನು ಮೈ ತುಂಬ ಚಿನ್ನವನ್ನು ಧರಿಸಿರಲಿ, ಅವಳು ಆಸಕ್ತಳಾಗುವುದಿಲ್ಲ. ಅವಳ ಸ್ವಭಾವ ಹಾಗೆ ಇರುತ್ತದೆ. ಮತ್ತು ಪತಿವೃತೆಯ ಅರ್ಥ ಇದೂ ಕೂಡ ಆಗುವುದಿಲ್ಲ. ಅಂದರೆ ಅವಳು ತನ್ನ ಪತಿಯ ಹೊರತು ಬೇರೆಯವರೊಡನೆ ಜಗಳವಾಡುವುದು. ಈಗ ಅಂತೆಯೇ ಒಂದು ಮನೆಯಲ್ಲಿ ಹುಡುಗಿ ಪತ್ನಿ ಇರುತ್ತಾಳೆ, ಅವಳ ಪತಿ ಇದ್ದಾನೆ, ಅತ್ತೆ, ಮಾವ, ಭಾವ, ಮೈದುನ, ಪೂರ್ತಿ ಫ್ಯಾಮಿಲಿ ಇರುತ್ತದೆ, ಸಂಬಂಧಿಕರು ಬರುತ್ತಾರೆ. ಆಗ ಒಳ್ಳೆ ಮನೆಯ ಹುಡುಗಿ ಎಲ್ಲರನ್ನೂ ಸಮಾನವಾಗಿ ಆದರಿಸುತ್ತಾಳೆ, ಎಲ್ಲರನ್ನೂ ಸತ್ಕರಿಸುತ್ತಾಳೆ, ವಿನಮ್ರ ಮೃದು ಭಾಷೆಯುಳ್ಳವಳಾಗಿರುತ್ತಾಳೆ. ಆದರೆ ಯಾವ ಶ್ರದ್ಧೆ ಅವಳದು ತನ್ನ ಪತಿಯಲ್ಲಿರುತ್ತದೆಯೋ ಅದು ಬೇರೆ ಯಾರಲ್ಲಿಯೂ ಇರಲು ಸಾಧ್ಯವಿಲ್ಲ. ಈಗ ಯಾವ ಶ್ರದ್ಧೆ, ಯಾವ ಆಸಕ್ತಿ, ಯಾವ ಸಮರ್ಪಣಾ ಭಾವ ತನ್ನ ಪತಿಯಲ್ಲಿ ಅವಳಿಗೆ ಇರುತ್ತದೆಯೋ ಅದು ಬೇರೆ ಯಾರಲ್ಲಿಯೂ ಇರಲು ಸಾಧ್ಯವಿಲ್ಲ. ಮತ್ತು ಎಲ್ಲರೊಡನೆ ಆದರ ಮತ್ತು ಸತ್ಕಾರ ಮತ್ತು ಪ್ರೀತಿಯಿಂದ ಇರುತ್ತಾಳೆ. ಯಾವಾಗ ಅವರು ಪರಿವಾರದೊಡನೆ ಬೇರೆ ಬೇರೆ ಆಗುತ್ತಾರೆ, ಯಾವಾಗ ಅಗಲುವಿಕೆಗೆ ಒಳಗಾಗ್ತಾರೆ, ಅವಳು ತನ್ನ ಭಾಗದ ಚಮಚವನ್ನು ಕೂಡ ಎತ್ತಿಕೊಂಡು ಹೋಗುವಳು, ತನ್ನ ಕೊಠಡಿಯಲ್ಲಿ ಇಡುವಳು ಎತ್ತಿಕೊಂಡು, ತನ್ನ ಪತಿಯ ಜೊತೆ ಹೊರಟು ಹೋಗುವಳು, ಅವರೆಡೆಗೆ ನೋಡುವುದೂ ಇಲ್ಲ. ಹಾಗಾಗಿ ಪುಣ್ಯಾತ್ಮರೇ, ನಾವಿಲ್ಲಿ ಈ ಕಾಲನ ಜಾಲದಲ್ಲಿ ಇದ್ದೇವೆ. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ, ಇಲ್ಲಿ ಎಷ್ಟು ದೇವತೆಗಳಿದ್ದಾರೆ. ಇವರು ನಮ್ಮದೇ ಸೋದರ ಸೋದರಿ ಮೊಮ್ಮಕ್ಕಳಾಗಿದ್ದಾರೆ. ಈಗ ಇಲ್ಲಿ ಇವರನ್ನು ಪ್ರಧಾನರನ್ನಾಗಿ ಮಾಡಿಡಲಾಗಿದೆ. ನಮ್ಮದು ಇವರೊಡನೆ ಯಾವ ದ್ವೇಷವೂ ಇಲ್ಲ. ಇವರನ್ನು ಸತ್ಕರಿಸಬೇಕಾಗಿದೆ. ಆದರೆ ನಮ್ಮ ಆಸ್ಥೆ ಇವರಲ್ಲಿ ಆ ಪತಿವ್ರತೆಯಂತೆ ಎಂದಿಗೂ ಆಗಿರಲು ಸಾಧ್ಯವಿಲ್ಲ. ಮತ್ತು ಯಾವಾಗ ನಾವು ಇಲ್ಲಿಂದ ಹೊರಡುವೆವು, ಅಗಲುವೆವು ಇವರಿಂದ, ಯಾವಾಗ ನಾವು ಇವರಿಂದ ಬೇರೆಯಾಗುವೆವು, ಅಂದರೆ ಸತ್ಯಲೋಕಕ್ಕೆ ಹೋಗುವೆವು, ಆಗ ನಮ್ಮ ಒಂದೊಂದು ಅಂದರೆ ಪ್ರತಿಯೊಂದು ಎಲ್ಲ ಭಕ್ತಿ ಸಂಪಾದನೆಯನ್ನು ಜೊತೆಯಲ್ಲಿ ಕೊಂಡೊಯ್ಯುವು. ಇವರ ಕಡೆ ಇಣುಕುವುದೂ ಇಲ್ಲ. ಆದರೆ ಎಲ್ಲಿ ತನಕ ನಾವು ಸಹಪರಿವಾರದಲ್ಲಿದ್ದೇವೆ, ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೇವೆ, ನಮ್ಮ ಕರ್ತವ್ಯವಲ್ಲ ದ್ವೇಷವನ್ನು ಮಾಡುವುದು. ಪರಮಾತ್ಮ ಹೇಳ್ತಾರೆ, ತಿನ್ನು ದೇವ ದಿಲ್ ಮೇ ಬಸೆ ಯೇ ಬ್ರಹ್ಮ ವಿಷ್ಣು ಮಹೇಶೆ ಪ್ರಥಮ ಕರೋ ಇನ್ಕೋ ಬಂದಗಿ ಫಿರ್ ಸುನ್ ಸದ್ಗುರು ಉಪದೇಶ. ತಿನ್ನು ದೇವ ದಿಲ್ ಮೇ ಬಸೆ ಅಂದರೆ ಆದರಣೀಯರಾಗಿದ್ದಾರೆ. ಮತ್ತು ಮೊದಲು ಇವರನ್ನೇ ಸತ್ಕರಿಸಬೇಕು, ಏಕೆಂದರೆ ಪ್ರಥಮ ಮಂತ್ರ ಇವರಿಂದಲೇ ಪ್ರಾರಂಭಿಸುತ್ತೇವೆ. ಲೇಕಿನ್ ಸುನ್ ಸದ್ಗುರು ಉಪದೇಶ. ನಂತರ ಏನು ವಾಸ್ತವಿಕ ಜ್ಞಾನ ಗುರು ಹೇಳುತ್ತಾರೆ ಅದರ ಮೇಲೆ ಧ್ಯಾನವಿಡಬೇಕು. ಈಗ ಗೀತೆ ಅಧ್ಯಾಯ ಸಂಖ್ಯೆ 13ರಲ್ಲಿ ಹೇಳಿದೆ ಏನೆಂದರೆ, ಯಾರು ಅವ್ಯಭಿಚಾರಣಿ ಭಕ್ತಿಯನ್ನು ಮಾಡುತ್ತಾರೆ ಅವರು ಪರಮಾತ್ಮನನ್ನು ಪ್ರಾಪ್ತಿಸುತ್ತಾರೆ. ವ್ಯಭಿಚಾರಣಿ ಭಕ್ತಿಯನ್ನು ನಾವು ಮಾಡುತ್ತಿದ್ದೆವು ಮೊದಲು. ಹನುಮಂತ ಸಿಕ್ಕಿಬಿಟ್ಟ, ಹನುಮಂತನಿಗೆ ಜಯವಾಗಲಿ, ಬಾಬಾ ಶ್ಯಾಮ್ಜಿಯವರಿಗೆ ಜಯವಾಗಲಿ, ಬಾಬಾ ಶ್ಯಾಮ್ಜಿಯವರೇ ನಮ್ಮ ಉದ್ಧಾರವನ್ನು ಮಾಡಿ, ಮತ್ತೊಮ್ಮೆ ಶೇರಾವಾಲಿ ನನ್ನ ಕಲ್ಯಾಣವನ್ನು ಮಾಡು, ಭಗವಂತ ವಿಷ್ಣು ನನ್ನನ್ನು ಪಾರುಗೊಳಿಸು, ಶಂಕರ ಭಗವಂತ ನೀಡು ಧನವನ್ನು, ನಿನ್ನ ಭಕ್ತಿ ಮಾಡುತ್ತಿರುವೆ ನಾನು. ಹೀಗೆ ನಾವು ಇವರೆಲ್ಲರ ಮುಂದೆ ನಮ್ಮದದು ಏನಿತ್ತು ಬೇಡಿಕೆಯ ಯಾಚನೆಯನ್ನು ಮಾಡುತ್ತಿದ್ದೆವು. ನಾವು ವ್ಯಭಿಚಾರಿಣಿ ಭಕ್ತಿಯನ್ನು ಮಾಡುತ್ತಿದ್ದೆವು. ಈಗ ನಮಗೆ ನಮ್ಮ ಪತಿಯ ಅರಿವು ಬಂದುಬಿಟ್ಟಿದೆ. ಕಬೀರರೇ ನಮ್ಮೆಲ್ಲರ ಮಾಲೀಕನು, ಎಲ್ಲರ ಸ್ವಾಮಿ ಆಗಿರುವರು. ಈಗ ನಾವು ಆ ಪತಿಯ ಜೊತೆ ಹೊಂದಿಕೊಂಡಿದ್ದೇವೆ. ನಮ್ಮ ನಿಶ್ಚಿತಾರ್ಥವಾಗಿದೆ, ನೆಂಟಸ್ತಿಕೆ ಪ್ರಾರಂಭವಾಗಿದೆ. ಈಗ ನಾವು ನಮ್ಮ ಪತಿಯ ಹೊರತು ಯಾವುದೇ ದೇವತೆಗಳ ಎದುರು ಯಾಚನೆಯನ್ನು ಮಾಡುವಂತಿಲ್ಲ. ಏಕೆಂದರೆ ಯಾಚನೆಯನ್ನು ಮಾಡಿದರೆ ಸಮರ್ಪಿತವಾದಂತೆ. एक साध्य सब सदय सब साध्य सब जावे माली सीच मूल को फिर फले फुले अगावे. ನಂತರ ಪರಮಾತ್ಮ ಹೇಳ್ತಾರೆ, ಯಾರು ಹೀಗೆ ಯಾವಾಗ ಆಗುವರೋ ಅದೆಂತಹ ಭಾವನೆ ಆಗಿರಬೇಕು ನಿನ್ನದು. ಅಂದರೆ ಹೇಳ್ತಾರೆ, पतिव्रता सो जानिए जो एक पुरुष से रात निर्दावे निर्भयता ना दूजे से बात. पतिव्रता सो जानिए एक पुरुष से रात. ರತ್ ಅಂದರೆ ಲೀನತೆ. ಪತಿವ್ರತೆ ಎಂದು ಅವಳನ್ನು ತಿಳಿಯಿರಿ, ಯಾರು ಕೇವಲ ಒಬ್ಬ ಪುರುಷನೊಡನೆ ಸಂಬಂಧಿತ ಆಗಿರುವಳು, ಅಂದರೆ ತನ್ನ ಪತಿಯೊಡನೆ. और निर्दाव निर्भयता, ಯಾರೊಡನೆಯೂ ಯಾವ ದ್ವೇಷವನ್ನು ಇಟ್ಟುಕೊಂಡಿರುವುದಿಲ್ಲ.
और ना दूजे से बात. ಅಂದರೆ ತನ್ನ ಪತಿಯ ಮಟ್ಟದ ಮಾತನ್ನು ಆಕೆ ಬೇರೆ ಯಾರೊಡನೆಯೂ ಹೇಳುವುದಿಲ್ಲ. घर आंगन एक सारे है बचन उल्लंघना होई. आन खसम से ओलने पति भरता है सोई. ಈಗ ನೋಡಿ, ಎರಡು ವ್ಯಾವಹಾರಿಕ ಮತ್ತು ಆಧ್ಯಾತ್ಮಿಕ ಈ ಒಂದೇ ವಾಣಿಯಲ್ಲಿ ಎರಡೂ ಕೂಡ ತಮ್ಮೆದುರು ಉದಾಹರಣೆಯಾಗಿವೆ. घर आंगन एक सार है. ಬೇಕಾದರೆ ಅವಳು ಮನೆಯಲ್ಲಿರಲಿ ಪತಿವ್ರತೆ, ಬೇಕಾದರೆ ಹೊರಗೆ ಕೆಲಸಕ್ಕಾಗಿ ಹೋಗಲಿ, ಅವಳ ಮನಸ್ಸಲ್ಲಿ ಯಾವುದೇ ಪರಿವರ್ತನೆ ಆಗಲು ಸಾಧ್ಯವಿಲ್ಲ. और आन खसम से ओलने, ಎಲ್ಲ ರೀತಿಯಲ್ಲೂ ಸ್ವತಃ ರಕ್ಷಿಸಿಕೊಳ್ಳುತ್ತಾಳೆ. ಅವಳಾಗಿರುವಳು ಪತಿವ್ರತೆ. आन पुरुष से हंसत है वो चंडी चोर चुड़ैले. जिनसे क्या घर बास है वो घर में बसे घुड़ैले. कहते हैं आन पुरुष से हंसत है वो चंडी चोर चुड़ैले. ಮತ್ತು ಹೇಳ್ತಾರೆ, ಅವಳಿಂದ ಏನು ಮನೆ ಉದ್ಧಾರವಾಗುವುದು? वह घर में बसे घुड़ैले. ಭೂತ ಆಗಿರುವಳು ಅವಳಂತೂ. ಈಗ ಇಲ್ಲಿ ಪರಮಾತ್ಮ ನಮಗೆ ನೆನಪಿಸ ಬಯಸುತ್ತಾರೆ ಏನೆಂದರೆ, ಒಬ್ಬ ಕಬೀರ ಪರಮಾತ್ಮನನ್ನು ಬಿಟ್ಟು ತಮ್ಮ ಶ್ರದ್ಧೆ, ತಮ್ಮ ಭಾವನೆ ಯಾವುದೇ ಇಷ್ಟ ಯಾವುದೇ ದೇವತೆಯಲ್ಲಿ ಉಂಟಾಗುತ್ತದೆಂದಾದರೆ ಪರಮಾತ್ಮ ಹೇಳುತ್ತಾರೆ, ಅವರದು ನಮಗೆ ಅವಶ್ಯಕತೆ ಇಲ್ಲ. ಆ ಮಹಿಳೆ ಯಾರು ಬೇರೆಯವರೊಡನೆ ಮಾತನಾಡುತ್ತಾಳೆ ಪತಿಸ್ಥರದ್ದು, ಅಂದರೆ ಅವಳು ಮನೆಯಲ್ಲಿಟ್ಟುಕೊಳ್ಳಲು ಯೋಗ್ಯಳು ಅಲ್ಲ. ಹೀಗೆ ಪರಮಾತ್ಮ ನಮ್ಮೊಡನೆ ಮುನಿಸಿಕೊಳ್ಳುವರು. सो कर्मी घर में रहे पतिव्रता सो नारे. आन पुरुष से कर प्रीतड़ी ना रखिए घर बार. पतिव्रता सुनी नहीं ये रखवाले हैं राम. कल्प वर्ष करुणामयी वो चौकी आठों जावे. ಹೇಳುತ್ತಾರೆ, ಯಾರು ಒಬ್ಬನೇ ಪರಮಾತ್ಮನಾದ ಕಬೀರರ ಮೇಲೆ ಆಶ್ರಿತವಾಗುವುದು ಆತ್ಮ. ಹೇಳ್ತಾರೆ ನಂತರ, पतिव्रता सुनी नहीं रखवाले हैं राम. वह कबीर परमात्मा उसके रखवाले होंगे, पल पल पर साथ रहेंगे. और कल्प वृक्ष करुणामयी, ಅವನು ಕಲ್ಪವೃಕ್ಷದ ಕೆಲಸ ಮಾಡುವನು ದಯಾಳು ಭಗವಂತ. और चौकी आठों याम, ಅಂದರೆ ಪ್ರತಿ ಸಮಯ ಅವರ ಒಂದೊಂದು ಕ್ಷಣಕ್ಕೂ ಕಾಪಾಡುತ್ತಲಿರುವರು ಭಗವಂತ, ಯಾವುದೇ ಆಪತ್ತು ಬಾರದಿರಲಿ ನನ್ನ ಮಗುವಿನ ಮೇಲೆ ಎಂದು. पतिव्रता पानी चली पन ही नाही पाए. वस्त्र अंग विनंग है वो आप देत उठाए. पतिव्रता जमी पर जो 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 धर है पाँव. समर्थ झाड़ू देते है ना काटा लग जावे. ಹೇಳುತ್ತಾರೆ, ಆ ಪತಿವ್ರತೆ ಅಂದರೆ ಹೇಗೆ? ಪರಮಾತ್ಮ ಕಬೀರರ ಹೊರತು ತಮಗೆ ಯಾವುದೇ ಅನ್ಯ ದೇವತೆಯಲ್ಲಿ ಕನಸಲ್ಲೂ ಇಚ್ಛೆ ಉಂಟಾಗದಿದ್ದರೆ ಆವಾಗ ತಾವು ಪತಿವ್ರತೆ ಪದವಿಗೆ ಬಂದಿರಿ. ಮತ್ತು ಹೇಳುತ್ತಾರೆ ನಂತರ, ತಾವು ಜೀವನರೂಪಿ ಪ್ರಯಾಣದಲ್ಲಿ, ತಾವು ತಮ್ಮ ಜೀವನರೂಪಿ ಯಾತ್ರೆಯಲ್ಲಿ, जो जो धर है पाव, ಅಂದರೆ ತಮ್ಮ ಯಾತ್ರೆಯಲ್ಲಿ ಜೀವನರೂಪಿ ಪ್ರಯಾಣದಲ್ಲಿ ತಾವು ನಡೆಯುತ್ತೀರಿ. ಮತ್ತು ಹೇಳ್ತಾರೆ, समर्थ झाड़ू देते है. ತಮ್ಮ ಜೀವನ ಮಾರ್ಗದಲ್ಲಿ ಒಂದೊಮ್ಮೆ ತಮ್ಮ ಮೇಲೆ ಯಾವುದಾದರೂ ಆಪತ್ತು ತರುವಂತಹ ಪಾಪದ ದಂಡವೇನಿದೆ ಅದನ್ನು ಮಾಲೀಕನು ದೂರ ಮಾಡುತ್ತಾನೆ. ಆ ಪಾಪದ ದಂಡವನ್ನು ನಾಶ ಮಾಡುತ್ತಾ ಮುಂದೆ ಮುಂದೆ ಗುಡಿಸುತ್ತಾ ಹೋಗುತ್ತಾನೆ. ನಿನಗೆ ಸುಖವನ್ನು ನೀಡುವುದಕ್ಕಾಗಿ, ನಿನ್ನ ದುಃಖ ನಿವಾರಣೆಗಾಗಿ ನಿನಗೆ ಅರಿವಾಗಲು ಬಿಡಲಾರ. ಅಂದರೆ ಏನು ಆಪತ್ತು ನಿನಗೆ ಬರುವುದಿತ್ತು. ಮತ್ತು ಪರಮಾತ್ಮ ಅದನ್ನು ಇನ್ ಅಡ್ವಾನ್ಸ್ ಆಗಿ ನಾಶ ಮಾಡುತ್ತಾರೆ. पतिव्रता जमी पर जो जो धर है पाँव. समर्थ झाड़ू देते है ना काटा लग जावे. पतिव्रता भूखी रहे वहाँ समर्थ घर सोचे. ऐसी पति की स्त्री के काल कर्म हो मोक्ष. पतिव्रता बतिया करे आन पुरुष मुख जोड़े. साहेब बहुत रिसाते है वो पल में बैठे तोड़े. ಈಗ ಪುಣ್ಯಾತ್ಮರೇ, ತಮ್ಮ ಕಡೆಗೆ ಸಂಕೇತವಿದೆ. ಪರಮಾತ್ಮ ಹೇಳುತ್ತಿದ್ದಾರೇನೆಂದರೆ, के पतिव्रता बतिया करे आन पुरुष मुख जोड़े. ಅಂದರೆ ಯಾರೋ ಬೇರೆ ಪರಪುರುಷನೊಡನೆ ಯಾರಾದರೂ ಮಾತನಾಡುತ್ತಿದ್ದರೆ ಹುಡುಗಿಯು ಆಗ ಹೇಳುತ್ತಾರೆ, ಅವಳ ಪತಿ ಅವಳಲ್ಲಿ ಬಹಳ ಕೋಪಗೊಳ್ಳುತ್ತಾನೆ ಮತ್ತು ಅವಳೊಂದಿಗೆ ಸಂಬಂಧವನ್ನು ಮುರಿಯುತ್ತಾನೆ. ಹೀಗೆ ಉದಾಹರಣೆಯನ್ನು ನೀಡುತ್ತಿದ್ದಾರೆ. ಅಂದರೆ ಪೂರ್ಣ ಪರಮಾತ್ಮನನ್ನು ಬಿಟ್ಟು, ತನ್ನ ಮಾಲೀಕನನ್ನು ಬಿಟ್ಟು ನಾವು ಯಾರೇ ಅನ್ಯ ದೇವರಲ್ಲಿ ಹೃದಯದಿಂದಲೂ ಯಾವುದೇ ಡಿಮಾಂಡ್ ಮಾಡುವ ಪ್ರಯತ್ನವನ್ನು ಮಾಡಿದರೆ
ಆಗ ಹೇಳ್ತಾರೆ, साहेब बहुत रिसात है। ಪರಮಾತ್ಮ ಬಹಳ ಕೋಪಗೊಳ್ಳುತ್ತಾರೆ, ದುಃಖಿಯಾಗುತ್ತಾರೆ ಮತ್ತು ತಮ್ಮನ್ನು पल में बैठे तोड़। ರಿಜೆಕ್ಟ್ ಮಾಡುವನು. ಈಗ ಪರಮಾತ್ಮ ಹೇಳ್ತಾರೆ ಕಬೀರರು, 100 वर्ष तो सतगुरु पूजा, एक दिन आन उपासी, वो अपराधी आत्मा फिर पड़े काल की फांसी। 100 ವರ್ಷಗಳ ತನಕ ತಾವು ಈ ಸತ್ಯ ಸಾಧನೆಯನ್ನು ಮಾಡಿ ಮತ್ತು ನಂತರ ಒಂದು ದಿನ ತಾವು ಅನ್ಯ ದೇವರ ಪೂಜೆ ಮಾಡಿದರೆ ಅನ್ಯ ದೇವತೆಗಳದ್ದು कहते हैं वो अपराधी आत्मा फिर पड़े काल की फांसी। ತಮ್ಮದು ನಾಮಖಂಡವಾಗುವುದು. ನಾಮಖಂಡವಾಗುವುದರಿಂದ ನಂತರ ತಮ್ಮ ಮನಸ್ಸು ನಿಧಾನವಾಗಿ ಇಲ್ಲಿಂದ ಸರಿಯುವುದು ಮತ್ತು ಹೇಳಲಾರದಷ್ಟು ದೂರ ಹೊರಟು ಹೋಗುವಿರಿ. ಮತ್ತು ಎಲ್ಲಿಯವರೆಗೆ ತಮ್ಮ ನಾಮಖಂಡನೆ ಆಗಿಲ್ಲ ಅಲ್ಲಿಯವರೆಗೆ ಏನು ಸತ್ಯ ಸಾಧನೆ ಮಾಡಿರುವಿರಿ, ಅದರಿಂದ ಬಹಳ ಭಕ್ತಿಧನ ತಮ್ಮದು ಸಂಗ್ರಹವಾಯಿತು. ಮತ್ತು ತಾವುಗಳು ಇಲ್ಲಿ ಬರದಿದ್ದರೂ, ನಾಮವನ್ನು ಜಪಿಸದಿದ್ದರೂ, ಜೊತೆಯಲ್ಲಿ ಅಸಂಬದ್ಧವನ್ನು ಪ್ರಾರಂಭಿಸಿದರೂ ತಮಗೆ ಎಡೆಬಿಡದೆ ಸುಖವಾಗುತ್ತಲೇ ಇರುವುದು. ಏಕೆಂದರೆ ತಮ್ಮ ಬ್ಯಾಟ್ರಿ ಚಾರ್ಜ್ ಆಗಿಬಿಟ್ಟಿದೆ. ಮತ್ತದು ಬೇಕಾದರೆ ಹಲವು ಸಾವಿರ ಯುಗಗಳ ತನಕ ತಮಗೆ ಲಾಭವನ್ನು ನೀಡಬಲ್ಲದು. ಅದರ ನಂತರ ಮತ್ತು ಅಂತ್ಯದಲ್ಲಿ ಕಥೆಯ ಜೀವನ. ಈ ಪ್ರಕಾರ ಪರಮಾತ್ಮ ಹೇಳುತ್ತಾರೆ, 100 वर्ष सतगुरु की पूजा, ಇಂಥ ಸತ್ಯ ಸಾಧನೆ ಮಾಡಿಕೊಂಡು और एक दिन आन उपासी, वो अपराधी आत्मा पड़े काल की फांसी। ಹಾಗೆ ನಾವು ಯಾವ ಮಟ್ಟದಿಂದ ಇಲ್ಲಿ ಬಿದ್ದಿದ್ದೆವು, ನಾವು ಅದೇ ಮಟ್ಟಕ್ಕೆ ಬಂದುಬಿಟ್ಟು ಪರಮಾತ್ಮನನ್ನು ಪಡೆಯಬೇಕಾಗಿದೆ. ಮತ್ತು ನಾವು ನಮ್ಮ ಮಾಲೀಕ ಕಬೀರರ ಹೊರತು ಯಾವುದೇ ಅನ್ಯ ಉಪಾಸನೆಯನ್ನು ಮಾಡಬಾರದು. ಹೀಗೆ ನಮ್ಮ ಮೋಕ್ಷ ಆಗುವುದು. ಹೇಳಿ ಸದ್ಗುರುದೇವರಿಗೆ. बोलो सतगुरुदेव की जय। बंदी छोड़ कबीर परमेश्वर जी की जय। बंदी छोड़ गरीबदास जी महाराज जी की जय। स्वामी रामदेवानंद जी गुरु महाराज जी की जय। सर्व संतों की जय, सर्व भक्तों की जय, धर्मी पुरुषों की जय, श्री काशी धाम की जय, श्री छुडानी धाम की जय, श्री करौथा धाम की जय, श्री बरवाला धाम की जय। सत सही गरीब नमो नमो सतपुरुष को नमस्कार, गुरु की नहीं सुर नर मुनि जन साधुआ संतों सर्वस्ती नहीं। सतगुरु साहेब संत सब डंडो तम प्रणाम, आगे पीछे मध्य हुए तिनको जा कुर्बान। नराकार निर्विषम काल जाल वैभंजनम, निर्लेपम निज निर्गुणम अकल अनुप बेसुंदनम। सोहम सुरति समाप्तम सकल समाना नीरतलय, उज्ज्वल हीरंबर हरदमम बेपरवा अथा है, वार पार नहीं मध्यतम। गरीब जो सुमर सिद्ध होई, गणनायक गलता ना करो अनुग्रह सोई, पारस पद परवाना। आदि गणेश मनाऊं गणनायक देवन देवा, चरण कमल लो लाऊं आदंत करूं सेवा। परम शक्ति संगीतम रिद्धि सिद्धिदाता सोही, अवगत गुण अतीतम सत्पुरुष निर्मोही। जगदम्बा जगदीशम मंगल रूप मुरारी, तन मन अर्पों शीशम भक्ति मुक्ति भंडारी। सुर नर मुनि जन ध्यावे, ब्रह्मा विष्णु महेशा, शेष शेष मुख गावे पूज्य आद गणेश। इंद्र कुबेर सरीखा, वरुण धर्म राय ध्यावे, समर्थ जीवन जी का मन इच्छा पल पावे। 33 कोटि अधारा ध्यावे शेष 88, उतरे भवजल पारा कट है यम की फांसी। 33 कोटि अधारा ध्यावे शेष 88, उतरे भवजल पारा कट है यम की फांसी। सत सही कर जोरूं विनती करूं, धरूं चरण पर शीसे।
गुरु जी राम देवानंद जी महाराज ने दियो नाम बख्शीश। कोटि कोटि सिजदा करूं, कोटि कोटि प्रणाम। चरण कमल में राखियो मैं बंदी जाम गुलाम। कुत्ता हूँ गुरुदेव का, रामपाल दास का नाम। गले प्रेम की जेवड़ी, जहाँ खेचो वहाँ जाऊं। तो करो तो बावड़ू, दूर दूर करो तो जाऊं। जो राखो तो ही रहूं, जो देवो सो खाऊं। जय इब के सतगुरु मिले, सब दुख आँखों रोए। चरणों ऊपर शीस धरूं, कहूँ जो कहनी हो। कबीर साईं मिलेंगे, पूछेंगे कुशलात। आदि अंत की सब कहूँ, अपने दिल की बात है। गुरु जी तुम ना भूलियो, चाहे लाख लोग मिल जाएं। हम जैसे तुमको बहुत हैं, तुमसे हमको नहीं। तुम्हारे विसारे क्या बने, मैं किसकी शरण में जाऊं। शिव विरंच मुनि नारद, तिनके हृदय न समाऊं। अवगुण किए तो बहुत किए, करत न मनी हारे। बावे बंदा बख्श दियो, बावे गर्दन उतार। अवगुण मेरे बाप जी, बख्शो गरीब नवाज। जो मैं पूत कपूत हूँ, बहुर पिता को लाज। मैं अपराधी जन्म का, नख सिक बड़े विकार। तुम दाता दुख भंजना, मेरी करो संभार। ಪರಮಪಿತ ಪರಮಾತ್ಮ ಪೂರ್ಣ ಬ್ರಹ್ಮ, ಇಡೀ ಸೃಷ್ಟಿಯ ರಚನಾಕಾರ, ಕುಲದ ಮಾಲೀಕ, ಕಬೀರ ಸಾಹೇಬರ ಕಬೀರ್ ದೇವರ ಅಪಾರ ಕೃಪೆಯಿಂದ ಪುಣ್ಯಾತ್ಮಗಳಾದ ತಮಗೆ ಈ ಸತ್ಸಂಗ ಆಲಿಸುವ ಶುಭ ಅವಕಾಶ ಪ್ರಾಪ್ತ ಆಯಿತು. ಪುಣ್ಯಾತ್ಮರಿಗೆ, ಪುಣ್ಯಕರ್ಮಿ ಜೀವಾತ್ಮಗಳಿಗೆ ಮಾನವ ಶರೀರ ಪ್ರಾಪ್ತವಾಗುತ್ತದೆ. ಮಾನವ ಶರೀರವನ್ನು ಪ್ರಾಪ್ತಿಸಿದ ಅವರಲ್ಲಿಯೂ ಯಾರು ಅತ್ಯಧಿಕ ವಿಶೇಷ ಪುಣ್ಯಕರ್ಮಿ ಆಗಿರುತ್ತಾರೆ, ಅವರಿಗೆ ಸತ್ಸಂಗವನ್ನು ಕೇಳುವ ಅವಕಾಶ ಆಗುತ್ತದೆ. ಅವರೊಳಗೆ ಪರಮಾತ್ಮನನ್ನು ಪಡೆಯುವ, ಆತ್ಮಕಲ್ಯಾಣ ಮಾಡಿಸಿಕೊಳ್ಳುವ ಪ್ರೇರಣೆ ಉತ್ಪನ್ನವಾಗುತ್ತದೆ. ಅವರ ಶುಭ ಸಂಸ್ಕಾರಗಳ ಕಾರಣದಿಂದ, ಅವುಗಳ ಪ್ರಭಾವದಿಂದಾಗಿ ಆ ಪುಣ್ಯ ಆತ್ಮಗಳು ಮಾನವ ಶರೀರವನ್ನು ಪ್ರಾಪ್ತಿಸಿ ಪರಮಾತ್ಮನ ಹುಡುಕಾಟದಲ್ಲಿ ಅಲ್ಲಿ ಇಲ್ಲಿ ಸಾಧನೆಗಾಗಿ ಅವನನ್ನು ಪಡೆಯುವುದಕ್ಕಾಗಿ ಎಲ್ಲೆಲ್ಲೋ ಅಲೆಯುತ್ತಲಿದ್ದಾರೆ. ಹೇಗೆಂದರೆ, ಬಾಯಾರಿದವನು ನೀರಿನ ಹುಡುಕಾಟದಲ್ಲಿ ಅಲ್ಲಿ ಇಲ್ಲಿ ಹೋಗುತ್ತಾನೆ. ಅವನಿಗೆ ಎಲ್ಲಿಯಾದರೂ ಯಾವುದೇ ಸಂದೇಶ ಸಿಕ್ಕಿದರೆ, ಅಂದರೆ ಅಲ್ಲಿ ಜಲಮೂಲ ಇದೆ, ಆಗ ಅಲ್ಲಿಗೆ ಅವನು ಓಡಲಾರಂಭಿಸುತ್ತಾನೆ. ಏಕೆಂದರೆ ಅವನಿಗೆ ಇದೇ ರೀತಿ ಪರಮಾತ್ಮನ ಹುಡುಕಾಟದಲ್ಲಿ, ಪರಮಾತ್ಮನ ಕುರಿತಾಗಿ ಬಾಯಾರಿದ ಆತ್ಮಗಳು, ಆ ಪುಣ್ಯಕರ್ಮಿ ಜೀವಾತ್ಮಗಳು ಯಾರಿಗೆ ಮನುಷ್ಯ ಶರೀರ ಪ್ರಾಪ್ತವಾಗಿದೆ,
ಆ ಪರಮಾತ್ಮನ ಮೂಲವನ್ನು ಹುಡುಕುತ್ತಿದ್ದಾರೆ. ಯಾರೋ ಎಲ್ಲೋ ಹೋಗುತ್ತಿದ್ದಾರೆ, ಯಾರೋ ಎಲ್ಲೆಲ್ಲೋ ಹೋಗುತ್ತಿದ್ದಾರೆ, ಯಾರೋ ಯಾವುದೋ ಸಾಧನೆ ಮಾಡುತ್ತಿದ್ದಾರೆ. ಒಂದು ವಿಶೇಷವಾಗಿ ಯೋಚಿಸುವ ವಿಷಯವಾಗಿದೆ ಅಂದರೆ, ಯಾವ ವ್ಯಕ್ತಿಗೆ ಬಾಯಾರಿಕೆಯಾಗಿದೆ ಮತ್ತು ಅವನು ಯಾರಲ್ಲಿಯೋ ಕೇಳುತ್ತಿದ್ದಾನೆ ಅಂದರೆ, ನನಗೆ ಬಾಯಾರಿಕೆಯಾಗಿದೆ, ಜಲ ಎಲ್ಲಿ ಸಿಗುವುದು? ಅವನಿಗೆ ಯಾರೋ ಮಿಸ್ಗೈಡ್ ಮಾಡುತ್ತಾರೆ, ಅಂದರೆ ಈ ದಿಕ್ಕಿನಲ್ಲಿ ಹೊರಟು ಹೋಗು, ಅಲ್ಲಿ ಒಂದು ಬಹಳ ದೊಡ್ಡ ಸರೋವರ ಇದೆ, ಸ್ವಚ್ಛ ಜಲ ಇದೆ. ಅಥವಾ ಯಾರೋ ಹೇಳ್ತಾರೆ, ಅಂದರೆ ಅಲ್ಲೊಂದು ಹ್ಯಾಂಡ್ ಪಂಪ್ ಇದೆ, ಅದರಲ್ಲಿ ಬಹಳ ಒಳ್ಳೆಯ ಜಲವಿದೆ. ಆಗ ಆ ಬಾಯಾರಿದ ಆತ್ಮವಂತೂ ತಕ್ಷಣ ಅಲ್ಲಿಗೆ ಪ್ರಯಾಣ ಮಾಡಿಯೇ ಮಾಡುವನು. ಈಗ ಅಲ್ಲಿ ಹೋಗಿ ನೋಡಿದರೆ ಹ್ಯಾಂಡ್ ಪಂಪ್ ಏನೋ ಇದೆ, ಆದರೆ ಅದರಲ್ಲಿ ಜಲವಿಲ್ಲ. ಅವನು ಪ್ರಯತ್ನ ಕೂಡ ಮಾಡುತ್ತಾನೆ, ಅದನ್ನು ಅಲ್ಲಾಡಿಸಿ ಮೇಲೆ ಕೆಳಗೆ. ಆದರೆ ಸ್ವಲ್ಪ ಸಮಯದ ಬಳಿಕ ಅವನಲ್ಲಿಂದ ಹೊರಟು ಹೋಗುತ್ತಾನೆ, ಅಂದರೆ ಕೆಲಸ ನಡೆಯಲಿಲ್ಲ. ನಂತರ ಯಾರೋ ಒಬ್ಬನನ್ನು ಕೇಳುತ್ತಾನೆ, ಅವನು ಹೇಳುತ್ತಾನೆ, ಅಂದರೆ ಅಲ್ಲಿ ಜಲದ ಬಹಳ ಒಳ್ಳೆಯ ಮೂಲವಿದೆ, ಬಹಳ ಒಳ್ಳೆಯ ಹ್ಯಾಂಡ್ ಪಂಪ್ ಇದೆ, ಅಥವಾ ಯಾವುದೋ ಸರೋವರ ಇದೆ. ಅವನು ಅಲ್ಲಿಗೆ ಹೋಗುತ್ತಾನೆ, ಆದರೆ ಅಲ್ಲಿಯೂ ಅವನಿಗೆ ಜಲ ಸಿಗುವುದಿಲ್ಲ. ಹೀಗೆ ಅಂತ್ಯದಲ್ಲಿ ಅವನು ಮೃತ್ಯುವನ್ನು ಪ್ರಾಪ್ತಿಸುತ್ತಾನೆ. ಇದೇ ಸ್ಥಿತಿಯು ಇಂದು ಆ ಪುಣ್ಯಾತ್ಮಗಳದ್ದು ಆಗಿದೆ. ಯಾರು ಪರಮಾತ್ಮನ ಬಾಯಾರಿಕೆಯಿಂದ ಪರಮಾತ್ಮನನ್ನು ಪಡೆಯಲು ನಾನಾ ವಿಧದ ಸಾಧನೆಗಳನ್ನು ಮಾಡುತ್ತಿದ್ದಾರೆ, ಒಬ್ಬರಲ್ಲ ಒಬ್ಬರು ಹೇಳಿದ ರೀತಿಯಲ್ಲಿ. ಹೇಗೆಂದರೆ, ಯಾರೋ ಶ್ರದ್ಧಾಳು ಒಬ್ಬ ಹೇಳ್ತಾನೆ, ಅಂದರೆ ನಮ್ಮ ಗುರುದೇವರು ಬಹಳ ಶ್ರೇಷ್ಠರಾದಂತಹ ಮಹಾಪುರುಷರು ಮತ್ತು ಅವರ ಆಶ್ರಯದಲ್ಲಿ ಹೋಗುವುದರಿಂದ, ಅವರಿಂದ ದೀಕ್ಷೆ ಪಡೆಯುವುದರಿಂದ ಆತ್ಮಕಲ್ಯಾಣ ಸಂಭವವಿರುತ್ತದೆ. ಹಾಗಾಗಿ ಪ್ರಭುವಿನ ಬಾಯಾರಿದ ಆ ಪುಣ್ಯಾತ್ಮ ಆ ವ್ಯಕ್ತಿಯ ಹೇಳಿಕೆ ಅನುಸಾರ ಅಲ್ಲಿಗೆ ತಲುಪುತ್ತಾನೆ. ಆ ಹ್ಯಾಂಡ್ ಪಂಪಿನ ಬಳಿ, ಅಂದರೆ ಆ ಸಂತನ ಬಳಿ. ಅಲ್ಲಿ ಕೆಲವು ದಿನ ಇರುತ್ತಾನೆ. ಅವನು ಹೇಳಿದಂತೆ ಸಾಧನೆಯನ್ನು ಕೂಡ ಮಾಡುತ್ತಾನೆ. ಅರ್ಥಾತ್ ಹ್ಯಾಂಡ್ ಪಂಪನ್ನು ನಡೆಸುತ್ತಾನೆ, ಸಾಧನೆಯನ್ನು ಮಾಡುತ್ತಾನೆ. ಅದರ ನಂತರ ಅವನು ಅಲ್ಲಿಯೂ ನಿರಾಶೆಗೆ ಒಳಗಾದರೆ, ಆಗ ಅವನು ಅಲ್ಲಿಯೂ ದಣಿದು ಹೋಗಿ ಬೇರೆಲ್ಲೋ ಹುಡುಕಾಟವನ್ನು ಮಾಡುತ್ತಾನೆ. ಕೊನೆಯಲ್ಲಿ ಯಾವಾಗ ಅವನಿಗೆ ಬೇರೆ ಸ್ಥಾನದಲ್ಲೂ ಹೀಗೇ ಆಗುತ್ತದೆ ಮತ್ತು ಮೂರನೇ ಸ್ಥಾನದಲ್ಲೂ ಇದೇ ರೀತಿ ನಿರಾಶೆ ಆಗುತ್ತದೆ, ಆಗ ಅವನು ಅಂತ್ಯದಲ್ಲಿ ನಾಸ್ತಿಕನಾಗುತ್ತಾನೆ. ಅವನ ಆಧ್ಯಾತ್ಮಿಕ ಮೃತ್ಯು ಆಗುತ್ತದೆ. ಮತ್ತು ಯಾವ ಕಾರಣದಿಂದ ಅವನು ಪರಮಾತ್ಮನ ಹುಡುಕಾಟ ಮಾಡುತ್ತಿದ್ದ, ಅಂದರೆ ನನ್ನ ಬಳಿ ಸಂಪತ್ತು ಬರಲಿ, ನನ್ನ ಮೇಲೆ ಬರುವ ವಿಪತ್ತುಗಳು ಬಾರದಿರಲಿ, ಯಾವುವು ಪ್ರಾರಬ್ಧ ಕರ್ಮದಲ್ಲಿರುತ್ತವೆ, ನನ್ನ ಪರಿವಾರ ಸುಖದಿಂದ ಇರಲಿ, ಪರಮಾತ್ಮ ನನಗೆ ಧನವನ್ನು ನೀಡು, ಏಕೆಂದರೆ ಎಲ್ಲಿಯವರೆಗೆ ಆಧ್ಯಾತ್ಮಿಕದ ಪೂರ್ಣ ಜ್ಞಾನವಾಗುವುದಿಲ್ಲ, ಎಲ್ಲ ಕರ್ಮಗಳಿಂದ ಜೀವಾತ್ಮನು ಪರಿಚಿತನಾಗುವುದಿಲ್ಲ, ಅಲ್ಲಿಯವರೆಗೆ ಪರಮಾತ್ಮನ ಹುಡುಕಾಟ ಎರಡೇ ಕಾರಣಗಳಿಂದ ಮಾಡುತ್ತಾನೆ. ಅಂದರೆ ಮುಖ್ಯವಾಗಿ ಪ್ರಥಮವಂತೂ ಇದಾಗಿದೇನೆಂದರೆ, ನನಗೆ ಧನ ಪ್ರಾಪ್ತವಾಗಲಿ. ಎರಡನೆಯದು, ಸಂಕಟಗಳು ಬರದೇ ಇರಲಿ, ಅಥವಾ ಬಂದಿದ್ದರೆ ಅದರ ನಿವಾರಣೆ ಆಗಲಿ. ಅವನದು ಮೂರನೇ ಸ್ಥಾನದಲ್ಲಿ ಇರುತ್ತದೆ ಉದ್ಧಾರವೆಂಬುದು. ಅಂದರೆ ಆಧ್ಯಾತ್ಮಿಕದ ಪೂರ್ಣಜ್ಞಾನ ಯಾರಿಗಿಲ್ಲ, ತತ್ವಜ್ಞಾನ ಇಲ್ಲ. ಹೀಗೆ ಯಾವ ಕಾರಣದಿಂದ ಅವನು ಪರಮಾತ್ಮನಿಂದ ಸಂಕಟ ನಿವಾರಣೆ, ಟೆನ್ಷನ್ ಲೆಸ್ ಆಗುವುದಕ್ಕಾಗಿ ಹೋಗಿದ್ದನೋ ಆ ಸಂತನ ಬಳಿ, ಮತ್ತು ಯಾವ ಸಾಧನೆಗಳನ್ನು ಅವನು ಮಾಡುತ್ತಲಿದ್ದ, ಮತ್ತು ಎಲ್ಲಿ ಅವನು ಧನಿಕನಾಗಲು ಹೋಗಿದ್ದ, ಅವನಿಗೆ ಅಲ್ಲಿಯೂ ನಿರಾಶೆ ಉಂಟಾಯಿತು. ಎರಡನೇ ಸ್ಥಾನಕ್ಕೆ ಹೋದ, ಅಲ್ಲಿಯೂ ನಿರಾಶೆ ಉಂಟಾಯಿತು. ಯಾಕಾಯಿತು? ಏಕೆಂದರೆ ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಯಾರು ಮನಸೇಚ್ಛೆ ಆಚರಣೆ ಮಾಡುತ್ತಾರೆ ಅವರಿಗೆ ಸುಖವೂ ಆಗುವುದಿಲ್ಲ, ಸಿದ್ಧಿಯ ಪ್ರಾಪ್ತಿಯೂ ಆಗದು, ಮತ್ತು ಅವರಿಗೆ ಮೋಕ್ಷವೂ ಲಭಿಸದು, ಅರ್ಥಾತ್ ಯೂಸ್ಲೆಸ್. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 16 ಶ್ಲೋಕ ಸಂಖ್ಯೆ 23ರಲ್ಲಿ ಹೀಗೆ ಪ್ರಮಾಣ ಇದೆ. ಯಾವ ಕಾರಣದಿಂದ
ಆ ಸಂತರ ಬಳಿ ಆ ಪ್ರಭುವಿಗಾಗಿ ಬಾಯರಿದ ಆ ಪುಣ್ಯಾತ್ಮ ಹೋದರು. ಅಲ್ಲಿಂದ ಅವರಿಗೆ ಶಾಸ್ತ್ರ ವಿರುದ್ಧವಾದ ಸಾಧನೆ ಸಿಕ್ಕಿತು. ವಿಧಿಪೂರ್ವಕವಲ್ಲದ ಸಾಧನೆಗಳು ಪ್ರಾಪ್ತವಾದವು. ಮತ್ತು ಯಾರು ಉಪದೇಶವನ್ನು ನೀಡುತ್ತಾರೆ ಮತ್ತು ಗುರು ಆದವರು ಅವರು ಅಧಿಕಾರಿ ಕೂಡ ಅಲ್ಲ. ಮತ್ತು ಕೆಲವು ಶ್ರದ್ಧಾಳುಗಳು ಗುರುವಿಲ್ಲದೇನೆ ಸಾಧನೆಯಲ್ಲಿ ತೊಡಗಿದ್ದಾರೆ. ಈ ಕಾರಣದಿಂದ ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಸೇಚ್ಛೆ ಆಚರಣೆ, ಇಚ್ಛಾನುಕೂಲ ಪೂಜೆಗಳನ್ನು, ಸಾಧನೆಗಳನ್ನು ಮಾಡುವ ಕಾರಣ ಅವರಿಗೆ ಯಾವುದೇ ಆಧ್ಯಾತ್ಮಿಕ ಲಾಭ ಎಂಬುದು ಆಗಲಿಲ್ಲ, ಆಗುವುದೂ ಇಲ್ಲ. ಏಕೆಂದರೆ ನಮ್ಮ ಸದ್ಗ್ರಂಥಗಳು, ನಮ್ಮ ಶಾಸ್ತ್ರಗಳು ಪ್ರಮಾಣ ನೀಡುತ್ತವೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 16 ಶ್ಲೋಕ ಸಂಖ್ಯೆ 24ರಲ್ಲಿ ತಕ್ಷಣ ಹೇಳಿದೆ ಅಂದರೆ, ಅರ್ಜುನ, ಇದರಿಂದ ನಿನಗಾಗಿ ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಶಾಸ್ತ್ರವೇ ಪ್ರಮಾಣವಾಗಿದೆ. ಅಂದರೆ ಯಾವ ಸಾಧನೆಯನ್ನು ತಾವುಗಳು ಮಾಡಬೇಕಾಗಿದೆ, ಯಾವ ಭಕ್ತಿಯನ್ನು ತಾವು ಮಾಡಬೇಕಾಗಿದೆ ಮತ್ತು ಮಾಡಬಾರದಾಗಿದೆ, ಅದನ್ನು ಯಾರೋ ಹೇಳಿ ಕೇಳಿದ ಮಾತ್ರಕ್ಕೆ ದಂತಕಥೆಯ ಆಧಾರದಿಂದ ಮಾಡುವುದನ್ನು ಪ್ರಾರಂಭವೂ ಮಾಡಬಾರದು ಮತ್ತು ತ್ಯಜಿಸಲೂ ಬಾರದು. ಇವೆಲ್ಲದಕ್ಕೂ ನಿನಗಾಗಿ ಶಾಸ್ತ್ರವೇ ಪ್ರಮಾಣವಾಗಿದೆ. ಅಂದರೆ ಸದ್ಗ್ರಂಥಗಳು ನಮಗೇನು ಹೇಳುತ್ತವೆ? ನಮ್ಮ ಸದ್ಗ್ರಂಥಗಳು ಏನು ಪ್ರಮಾಣ ನೀಡುತ್ತವೆ ಅಂದರೆ ಈ ಸಾಧನೆ, ಈ ಮಂತ್ರ ಮತ್ತು ಪೂರ್ಣ ಸಂತನಿಂದ ಪಡೆದು ಮಾಡಿದರೆ ಅವರಿಗೆ ಮೋಕ್ಷ ನಿಶ್ಚಿತವಾಗಿದೆ, ಅವರ ಸಂಕಟಗಳು ನಿವಾರಣೆ ಆಗುವುದು ಖಂಡಿತ. ಹಾಗಾಗಿ ನಮ್ಮ ಮುಖ್ಯ ಸದ್ಗ್ರಂಥಗಳು, ಹಾಗಂತೂ ಎಲ್ಲ ಸದ್ಗ್ರಂಥಗಳು ಆದರಣೀಯವಾಗಿವೆ. ಏಕೆಂದರೆ ಒಬ್ಬರಲ್ಲ ಒಬ್ಬರು ಮಹಾಪುರುಷರ ಮುಖಾರವಿಂದದಿಂದ ಅವು ಉಚ್ಚಾರಿತವಾಗಿರುತ್ತವೆ. ಅವರ ಮುಖಕಮಲದಿಂದ ಉಚ್ಚಾರಿತ ವಾಣಿಗಳಾಗಿರುತ್ತವೆ. ಹೇಗೆ ನಮ್ಮ 18 ಪುರಾಣಗಳು ಇವೆ, ಇವುಗಳು ಕೂಡ ಶಾಸ್ತ್ರಗಳೆಂದು ಕರೆಯಲ್ಪಡುತ್ತವೆ. ಅಂತೆಯೇ ಉಪನಿಷತ್ತುಗಳು ಇವೆ, ಇವು ಕೂಡ ಶಾಸ್ತ್ರಗಳೆಂದು ಕರೆಯಲ್ಪಡುತ್ತವೆ. ಆದರೆ ಯಾವ ಶಾಸ್ತ್ರಗಳು, ಯಾವ ಸದ್ಗ್ರಂಥಗಳು ಗಾಡ್ ಗಿವನ್ ಆಗಿವೆ, ಪ್ರಭುದತ್ತವಾಗಿವೆ, ಆ ಶಾಸ್ತ್ರಗಳೇ ಪ್ರಮಾಣಿತವಾಗಿವೆ. ಆ ಶಾಸ್ತ್ರಗಳಿಂದಲೇ ಪೂಜೆಯ ವಿಧಿಯನ್ನು ಗ್ರಹಣಿಸಬೇಕಾಗಿದೆ. ಅವು ಯಾವ್ಯಾವು ಆಗಿವೆ? ಅಂತೆಯೇ ಉಪನಿಷತ್ತು ಏನು ವಸ್ತುವಾಗಿದೆ? ಇದು ಯಾರೋ ವ್ಯಕ್ತಿ, ಋಷಿ, ಸಂತ, ಸಾಧಕರ ತಮ್ಮ ಅನುಭವಗಳ ಕೃತಿಯಾಗಿರುತ್ತದೆ. ಅವರದ್ದು ಹೇಗೆಂದರೆ, ತನ್ನ ಜೀವನ ಕಾಲದಲ್ಲಿ ಏನೇ ಅವನಿಗೆ ಉಪಲಬ್ಧಿಯಾಯಿತು, ಆ ಸಾಧನೆಯಿಂದ ಅವನು ತನ್ನ ಅನುಭವವನ್ನು ಅದರಲ್ಲಿ ಬರೆಯುತ್ತಾನೆ. ಒಂದೊಮ್ಮೆ ಅವನ ಅನುಭವ ಪವಿತ್ರ ಸದ್ಗ್ರಂಥಗಳ ಜೊತೆ ಹೊಂದಾಣಿಕೆಯಾದರೆ ಆ ಸಾಧನೆ ಸರಿಯಾಗಿದೆ, ಅದರಲ್ಲಿ ಬರೆದಂತಹ ವಿವರಣೆ ಸರಿ ಇದೆ. ಒಂದೊಮ್ಮೆ ಸದ್ಗ್ರಂಥಗಳ ಜೊತೆ ಹೊಂದಾಣಿಕೆ ಇಲ್ಲವೆಂದಾದರೆ, ಮತ್ತು ಸದ್ಗ್ರಂಥಗಳು ಯಾವುವಾಗಿವೆ? ಪವಿತ್ರ ವೇದಗಳು, ಪವಿತ್ರ ಶ್ರೀಮದ್ ಭಗವದ್ಗೀತೆ, ಪವಿತ್ರ ವೇದಗಳೇನಿವೆ ಇವು ಪರಮಾತ್ಮನು ಕೊಟ್ಟಂಥವುಗಳು, ಗಾಡ್ ಗಿವನ್ ಆಗಿವೆ. ಮತ್ತು ಪವಿತ್ರ ಶ್ರೀಮದ್ ಭಗವದ್ಗೀತೆ ಕೂಡ ಗಾಡ್ ಗಿವನ್ ಆಗಿದೆ. ಈಗ ಪವಿತ್ರ 4 ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಮತ್ತು ಇವಂತೂ 4 ವೇದಗಳಾಗಿವೆ. ಯಾವುವು? ಈಸಿಲಿ ಅವೈಲೇಬಲ್ ಆಗಿವೆ, ಸುಲಭವಾಗಿವೆ, ಎಲ್ಲರ ಬಳಿ ಸಾಮಾನ್ಯವಾಗಿ ಸಿಗುತ್ತವೆ. ಮತ್ತು ಈ 4 ವೇದಗಳದ್ದೇ ಇಲ್ಲಿಯವರೆಗೆ ಅಂದರೆ ವಿವರಣೆ ಏನಿದೆ, ಇದರ ರೆಫರೆನ್ಸನ್ನು ಪ್ರವಚನಕರ್ತೃ ಅಥವಾ ಋಷಿ, ಮಹರ್ಷಿ ಹೇಳುತ್ತಿದ್ದರು. ಏನೆಂದರೆ, ನಾವು ಈ ವೇದಗಳನುಸಾರ ಸಾಧನೆ ಮಾಡುತ್ತಿದ್ದೇವೆ ಹಾಗೂ ಮಾಡಿಸ್ತಿದ್ದೇವೆ. ಮತ್ತು 5ನೇ ವೇದವಾಗಿದೆ ಸೂಕ್ಷ್ಮವೇದ. ಸೂಕ್ಷ್ಮವೇದ ಸೂಕ್ಷ್ಮ, ಅದನ್ನು ಸ್ವಸಂವೇದ ಅಂತಲೂ ಹೇಳುತ್ತಾರೆ. ಅದರ ವಿಷಯದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 32ರಲ್ಲಿ ಪ್ರಮಾಣವನ್ನು ನೀಡಲಾಗಿದೆ. ಅದರಲ್ಲಿ ಹೇಳಲಾಗಿದೆನೆಂದರೆ, ಅಂತೆಯೇ ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 25ರಿಂದ ಹಿಡಿದು 31ರ ತನಕ ಯಾವ ಸಾಧಕರು ಎಂಥೆಂಥ ಸಾಧನೆಗಳನ್ನು ಮಾಡುತ್ತಾರೆ, ಅವರು ತಮ್ಮ ಸಾಧನೆಯನ್ನು ಪಾಪನಾಶಕವೆಂದು ತಿಳಿಯುತ್ತಾರೆ, ನಂಬುತ್ತಾರೆ.
ಆದರೆ ಈ ರೀತಿಯದ್ದಾದ ಯಜ್ಞ ಅಂದರೆ ಧಾರ್ಮಿಕ ಅನುಷ್ಠಾನಗಳ ಬಗ್ಗೆ ವಿಸ್ತಾರವಾದ ವಿವರಣೆ, ಅಂದರೆ ವಿಶಿಷ್ಟವಾದ ಮಾಹಿತಿ, ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಇದರ ಸಹಿತ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ. ಬ್ರಹ್ಮಣೇ ಮುಖೆ ಸಂಸ್ಕೃತದಲ್ಲಿ ಬರೆಯಲಾಗಿದೆ, ಬ್ರಹ್ಮಣೇ ಮುಖೆ. ಈಗ ಇಲ್ಲಿ ಈ ಶ್ರೀಮದ್ ಭಗವದ್ಗೀತೆಯ ಅನುವಾದಕರು ಅಂದರೆ ಇಲ್ಲಿ ಸ್ವಲ್ಪ ಗಡಿಬಿಡಿ ಮಾಡಿಬಿಟ್ಟರು. ಇವರು ಬರೆದರು ಬ್ರಹ್ಮಣೇ ಮುಖೆಯ ಅರ್ಥ ಮಾಡಿಟ್ಟಿದ್ದಾರೆ ವೇದದ ವಾಣಿ ಎಂದು. ಇದು ತಪ್ಪು ಅನುವಾದ ಮಾಡಿದ್ದಾರೆ. ಏಕೆಂದರೆ ಬ್ರಹ್ಮಣೆ ಅಂದರೆ ವೇದ ಆಗುವುದಿಲ್ಲ. ಬ್ರಹ್ಮಣೆಯ ಅರ್ಥ ಆಗುತ್ತದೆ ನೆಕ್ಸ್ಟ್ ಪ್ರಭು, ಅಂದರೆ ದೊಡ್ಡ ಭಗವಂತ. ಸಚ್ಚಿದಾನಂದ ಘನ ಬ್ರಹ್ಮ. ಈಗ ಬ್ರಹ್ಮಣೆಯ ಅರ್ಥ ನಾವು ಇವರದೇ ಅನುವಾದದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 17ರ ಶ್ಲೋಕ ಸಂಖ್ಯೆ 23ರಿಂದ ತೆಗೆದುಕೊಳ್ಳೋಣ. ಶ್ಲೋಕ ಸಂಖ್ಯೆ 23ರಲ್ಲಿ ಇವರು ಸ್ವತಃ ಬರೆದಿದ್ದಾರೆ. ಬ್ರಹ್ಮಣೆಯ ಅರ್ಥ ಮಾಡಿದ್ದಾರೆ ಸಚ್ಚಿದಾನಂದ ಘನ ಬ್ರಹ್ಮ. ಮತ್ತು ಇಲ್ಲಿ ಬ್ರಹ್ಮಣೆಯ ಅರ್ಥ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಇವರು ಸ್ವತಃ ತಪ್ಪು ಮಾಡುತ್ತಿದ್ದಾರೆ. ಬ್ರಹ್ಮಣೆಯ ಅರ್ಥ ಮಾಡಿದ್ದಾರೆ ವೇದ. ಸರಿಯಲ್ಲ, ಇದು ತಪ್ಪು ಮಾಡಿದ್ದಾರೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 17 ಶ್ಲೋಕ ಸಂಖ್ಯೆ 23ರಲ್ಲಿ ಹೇಳಿದೇನೆಂದರೆ, ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ. ಸಚ್ಚಿದಾನಂದ ಘನ ಬ್ರಹ್ಮನ ಸ್ಮರಣೆಯ, ಅವನ ಪ್ರಾಪ್ತಿಯ, ಅವನ ಸಾಧನೆಯ 3 ಪ್ರಕಾರದಿಂದ ಸ್ಮರಣೆ ಮಾಡುವಂತಹ ಈ 3 ಮಂತ್ರಗಳುಳ್ಳ ಓಂ ತತ್ ಸತ್ ಮಂತ್ರವಾಗಿದೆ, ಜಪ ಆಗಿದೆ. ಓಂ ಅಂತೂ ನೇರವಾಗಿದೆ, ತತ್ ಮತ್ತು ಸತ್ ಇವು ಸಾಂಕೇತಿಕವಾಗಿದ್ದು ಗುಪ್ತವಾಗಿವೆ. ಹಾಗಾಗಿ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಸ್ಪಷ್ಟಗೊಳಿಸಲಾಗಿದೆ. ಅಂದರೆ ಅದು ತತ್ವಜ್ಞಾನವಾಗಿದೆ. ಅದು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ, ಅಂದರೆ ಪೂರ್ಣ ಪರಮಾತ್ಮನು, ಪರಮೇಶ್ವರನು, ಸತ್ಯಪುರುಷನು, ಪೂರ್ಣ ಬ್ರಹ್ಮನು ಸ್ವತಃ ಬಂದು ತನ್ನ ಮುಖಾರವಿಂದದಿಂದ ಏನು ಜ್ಞಾನ ಹೇಳಿದ್ದಾರೆ ಅದು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿ ಎಂದು ಕರೆಯಲ್ಪಡುತ್ತದೆ. ಬ್ರಹ್ಮಣೇ ಮುಖೆ ಅದು ತತ್ವಜ್ಞಾನವಾಗಿದೆ. ಅದು ಸೂಕ್ಷ್ಮ ವೇದವಾಗಿದೆ. ಅದು 5ನೇ ವೇದವಾಗಿದೆ. ಅದನ್ನು ತತ್ವಜ್ಞಾನವೆಂದು ಕರೆಯುತ್ತಾರೆ. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಸಂಖ್ಯೆ 4ರ ಶ್ಲೋಕ ಸಂಖ್ಯೆ 34ರಲ್ಲಿ ಹೇಳಿದೇನೆಂದರೆ, ಆ ಜ್ಞಾನವನ್ನು, ಆ ತತ್ವಜ್ಞಾನವನ್ನು ನೀನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿದುಕೋ. ಅವರಲ್ಲಿ ವಿನಮ್ರ ಭಾವದಿಂದ ಪ್ರಾರ್ಥನೆ ಮಾಡುವುದರಿಂದ, ವಿನಮ್ರತೆಯಿಂದ ಪ್ರಶ್ನೆ ಮಾಡುವುದರಿಂದ ಆ ತತ್ವದರ್ಶಿ ಸಂತ ನಿನಗೆ ಆ ತತ್ವಜ್ಞಾನದ, ಆ ಪರಮಾತ್ಮನ ಜ್ಞಾನದ, ಅಂದರೆ ಗೀತಜ್ಞಾನದ ಆತನಿಗಿಂತ ಅನ್ಯ ಯಾರೋ ಪರಮಾತ್ಮನಿದ್ದಾನೆ ಎಂಬ ಆ ಪರಮೇಶ್ವರನ ಮಾಹಿತಿಯನ್ನು ನೀಡುವರು, ಅವನ ಬಗ್ಗೆ ತಿಳುವಳಿಕೆಯನ್ನು ನೀಡುವರು. ಹೀಗೆ ಇವು 5 ವೇದಗಳಿವೆ. 4 ವೇದಗಳಿಂದ ಅಂತೂ ತಾವು ಸಾಮಾನ್ಯವಾಗಿ ಪರಿಚಿತರು. ಯಾರಿಗೆ ಪ್ರಭುವಿನ ದಾಹವಿರುತ್ತದೆಯೋ ಅವರು ವೇದಗಳಿಂದ ಪರಿಚಿತರು, ಈ 4 ವೇದಗಳಿಂದ. ಆದರೆ 5ನೇ ವೇದ ಏನಿದೆ, ಇದು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಾಗಿದೆ. ಇದು ಕವೀರ ವಾಣಿಯಾಗಿದೆ. ಹೀಗೆ ಈ 4 ವೇದಗಳಲ್ಲಿ ಪೂರ್ಣ ಪರಮಾತ್ಮ, ಸತ್ಯಪುರುಷ ಅರ್ಥಾತ್ ಪರಮಾಕ್ಷರ ಬ್ರಹ್ಮನ ವಿಶೇಷ ಮಾಹಿತಿ ಇದೆ. ಆದರೆ ಈ 4 ವೇದಗಳಲ್ಲಿ ಅವನನ್ನು ಪಡೆಯುವ ವಿಧಿ ಇಲ್ಲ, ಅವನ ಭಕ್ತಿಯ ಸಾಧನೆ ಇಲ್ಲ. ಇದೇ ಕಾರಣದಿಂದ ಪರಮೇಶ್ವರ ಕಬೀರ ದೇವರು, ಕಬೀರ ಸಾಹೇಬರು, ಪೂರ್ಣ ಪರಮಾತ್ಮನು, ಪರಮಾಕ್ಷರ ಬ್ರಹ್ಮನು ಸರಿಸುಮಾರು 600 ವರ್ಷಗಳ ಮೊದಲು ಇಸವಿ 1398ರಲ್ಲಿ ಅವರು ಸತ್ಯಲೋಕದಿಂದ ಹೊರಟು ಬಂದರು. ಒಂದು ನವಜಾತ ಶಿಶುವಿನ ರೂಪ ಧಾರಣೆ ಮಾಡಿ ಕಮಲದ ಹೂವಿನ ಮೇಲೆ, ಕಾಶಿ ಶಹರಿನಲ್ಲಿ ಲಹರ್ತಾರ ಎಂಬ ಸರೋವರದಲ್ಲಿ ಅರಳಿದ ಕಮಲದ ಹೂವಿನ ಮೇಲೆ ಆ ಪರಮೇಶ್ವರರು ನವಜಾತ ಶಿಶುವಿನ ರೂಪವನ್ನು ಧಾರಣೆ ಮಾಡಿ ಪ್ರಕಟರಾದರು. ಅವರನ್ನು ನೀರು ಮತ್ತು ನೀಮಾ ಎಂಬ ಒಂದು ನೇಕಾರ ದಂಪತಿಗಳು ಎತ್ತಿ ಕೊಂಡೊಯ್ದರು. ಅವರಿಗೆ ಅವರದಾದ ಸಂತಾನವಿರಲಿಲ್ಲ. ಅಲ್ಲಿ ಪರಮಾತ್ಮನು ಲೀಲಾಮಯ ಶರೀರದಿಂದ ಬೆಳೆಯತೊಡಗಿದರು ಮತ್ತು ಮುಂದಕ್ಕೆ ನೇಯ್ಗೆ ಕೆಲಸ ಮಾಡತೊಡಗಿದರು. ಈ ಕಾರಣದಿಂದ ಆ ಪರಮಾತ್ಮ ನೇಕಾರ ಕಬೀರ ಹೆಸರಿಂದ ಪ್ರಸಿದ್ಧರಾದರು, ದಾಣಕ ಕಬೀರ ನಾಮದಿಂದ ಪ್ರಸಿದ್ಧರಾದರು. ಆ ಪರಮೇಶ್ವರನು, ಕವೀರ ದೇವನು
ಸಚ್ಚಿದಾನಂದ ಘನ ಬ್ರಹ್ಮನು ತನ್ನ ಕಬೀರ ವಾಣಿಯಲ್ಲಿ, ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಹೇಳಿದ್ದರೇನೆಂದರೆ, वेद मेरा भेद है, मैं मिलूं वेदन से नाही, और जौन वेद से मैं मिलूं, ये वेद जानते नहीं. ಪರಮೇಶ್ವರ ಕಬೀರ್ ದೇವರು ಇದನ್ನು ಹೇಳಿದ್ದರು ಯಾವಾಗ ಅವರು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯನ್ನು ತನ್ನ ಮುಖ ಕಮಲದಿಂದ ಉಚ್ಚಾರಣೆ ಮಾಡುತ್ತಲಿರುತ್ತಿದ್ದರು, ಹೇಳುತ್ತಲಿರುತ್ತಿದ್ದರು. ಯಾವುದನ್ನು ಧರ್ಮದಾಸ ಸಾಹೇಬರು, ಆದರಣೀಯ ಧರ್ಮದಾಸರು ಲಿಪಿಬದ್ಧಗೊಳಿಸಿದರು. ಅದರಲ್ಲಿ ಹೇಳಿದೇನೆಂದರೆ, ಧರ್ಮದಾಸ, ये वेद मेरा भेद है. ಇದೇ ರೀತಿಯಲ್ಲಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಅರ್ಜುನನನ್ನು ಪಾತ್ರಧಾರಿ ಮಾಡಿಕೊಂಡು ಈ ಕಾಲಭಗವಂತನು ಬ್ರಹ್ಮನು ಶ್ರೀಕೃಷ್ಣನಲ್ಲಿ ಪ್ರವೇಶ ಮಾಡಿ ಹೇಳಿದ್ದನು. ಹೀಗೆಯೇ ಪರಮಾತ್ಮನು ತನ್ನ ಎದುರಲ್ಲಿ ತನ್ನಿಂದ ತಾನೇ ತನ್ನ ಮುಖಾರವಿಂದದಿಂದ, ಇದಕ್ಕಾಗಿಯೇ ಬ್ರಹ್ಮನೇ ಮುಖ ಹೇಳಿದ್ದಾರೆ ಇದನ್ನು, ಅಂದರೆ ಪರಮಾತ್ಮನ ಸ್ವತಃ ಮುಖಾರವಿಂದದಿಂದ ಉಚ್ಚಾರಿತವಾಗಿದೆ ಅದು. ಅವನು ಯಾರದೇ ಹೆಲ್ಪ್ ಪಡೆಯುವುದಿಲ್ಲ. ಹೇಗೆ ಈ ಕಾಲನು ಪಡೆಯುವನು? ಶ್ರೀಕೃಷ್ಣನ ಶರೀರದ ಹೆಲ್ಪ್ ಪಡೆದು ಇವನು ಗೀತೆ ಜ್ಞಾನ ನೀಡಿದ್ದಾನೆ ಅವನಲ್ಲಿ ಪ್ರವೇಶಿಸಿ. ಈಗ ಶ್ರೀಮದ್ ಭಗವದ್ಗೀತೆಯೂ ಕೂಡ ಬ್ರಹ್ಮಣೇ ಮುಖೇ ಅಲ್ಲ, ಅಂದರೆ ಪೂರ್ಣ ಪರಮಾತ್ಮನಿಂದ ಸಚ್ಚಿದಾನಂದ ಘನ ಬ್ರಹ್ಮನ ಮುಖದಿಂದ ಉಚ್ಚಾರಿತ ವಾಣಿ ಅಲ್ಲ. ಪರಮಾತ್ಮ ಸಚ್ಚಿದಾನಂದ ಘನ ಬ್ರಹ್ಮನ ಮೂಲಕ ನೀಡಿದ ಜ್ಞಾನವನ್ನು ಈ ಕಾಲನು ತನ್ನ ಪುತ್ರ ಶ್ರೀಕೃಷ್ಣನಲ್ಲಿ, ಅಂದರೆ ವಿಷ್ಣುವಿನಲ್ಲಿ ಪ್ರವೇಶ ಮಾಡಿ ಹೇಳಿದನು. ಹಾಗಾಗಿ ಅದು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.